ಪ್ರಶಸ್ತಿ ಇಂಥವರಿಗೆ ದೊರಕಿದೆ ಅಂತ ನನ್ನ ಹೆಸರು ಹೇಳಿದರು. ಪ್ರಶಸ್ತಿ ನನಗಲ್ಲ, ಪ್ರಶಸ್ತಿ ಪುಸ್ತಕಕ್ಕೆ ದೊರಕಿತ್ತು. ಆದ್ದರಿಂದ ಯಾವಾಗೂ ಕೃತಿಗೆ ಬಹುಮಾನವೇ ಹೊರತು ಆಳಿಗಲ್ಲ, ಅದನ್ನು ಮಾಡಿದ ಮನುಷ್ಯನಿಗಲ್ಲ. ಕೃತಿ ಮುಖ್ಯ. 1981ರಲ್ಲಿ ಮತ್ತು ನನಗೆ ತಿಳಿದ ಮಟ್ಟಿಗೆ ಬಹುಶಃ ಅಂಬೇಡ್ಕರರ ಪುಸ್ತಕ ಪ್ರಮಾಣದ, ಪುಸ್ತಕ ಗಾತ್ರದ ಒಂದು ವ್ಯಕ್ತಿ ಪರಿಚಯ, ಜೀವನ ಚರಿತ್ರೆ ಕನ್ನಡದಲ್ಲಿ ಮೊತ್ತ ಮೊದಲ ಬರೆದದ್ದು VM ಇನಾಮದಾರರೇ. ಇವತ್ತು ನಮ್ಮ ಕನ್ನಡ ಸಾಹಿತಿಗಳ ಜೀವನ ಚರಿತ್ರೆಗಳು, ನಮಗೆ ಜೀವನ ಚರಿತ್ರೆಗಳು ಹೇಗಿರಬೇಕು, ಒಬ್ಬ ಸಾಹಿತ್ಯ ಜೀವನ ಚರಿತ್ರೆಯನ್ನು, ಕವಿಯ ಜೀವನ ಚರಿತ್ರೆಯನ್ನು ಹೇಗೆ ತೆಗೆದುಕೊಳ್ಳಬೇಕು, ಹೇಗೆ ಅದನ್ನು ಬರೆಯಬೇಕು, ಹೇಗೆ ಕಾಣಬೇಕು ಕವಿಗಳನ್ನು ಅನ್ನುವ ಒಂದು ಸಾಕಷ್ಟು ಗಾಢವಾಗಿರುವಂಥ ಒಂದು ಜಿಜ್ಞಾಸೆಯಲ್ಲಿ ನಡೆದಿದೆ. ಇಂದಿನ ಮುಖ್ಯ ಅತಿಥಿಗಳು ಉಪನ್ಯಾಸಕಾರರೂ ಆದ ಡಾಕ್ಟರ್ ನರೇಂದ್ರ ಪೈ ದೇರ್ಲಾ ಅವರೇ, ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರದ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಜಗದೀಶ್ ಶೆಟ್ಟರೇ, ವೇದಿಕೆ ಮೇಲಿರುವ ಇತರ ಸ್ನೇಹಿತರೆ ಮತ್ತು ಸಭಾಂಗಣದಲ್ಲಿರುವ ಎಲ್ಲ ಹಿರಿಯರೇ ಕಿರಿಯರೇ, ಮೊದಲನೇದಾಗಿ ಹಲವು ಬಾರಿ ಇಲ್ಲಿ ಮಾತನಾಡುವಾಗ ತುಂಬ ಪ್ರೀತಿಯಿಂದ, ಸದ್ಭಾವನೆಯಿಂದ ಪ್ರಶಸ್ತಿ ಇಂಥವರಿಗೆ ದೊರಕಿದೆ ಅಂತ ನನ್ನ ಹೆಸರು ಹೇಳಿದರು. ಪ್ರಶಸ್ತಿ ನನಗಲ್ಲ, ಪ್ರಶಸ್ತಿ ಪುಸ್ತಕಕ್ಕೆ ದೊರಕಿತ್ತು. ಆದ್ದರಿಂದ ಯಾವಾಗೂ ಕೃತಿಗೆ ಬಹುಮಾನವೇ ಹೊರತು ಆಳಿಗಲ್ಲ, ಅದನ್ನು ಮಾಡಿದ ಮನುಷ್ಯನಿಗಲ್ಲ. ಕೃತಿ ಮುಖ್ಯ. ಹೋಗು ಕವಿತೆಯೇ, ಹೋಗು ಪುಸ್ತಕವೇ, ಹೋಗು ಜ್ಞಾನವೇ ಅಂತ ಬಿಡಬೇಕು ನಾವು ವಿಶಾಲ ಪ್ರಪಂಚದೊಳಕ್ಕೆ, ವಿಶಾಲ ವಿಶ್ವದೊಳಕ್ಕೆ. ಮಾಡಿದವರು ಮುಖ್ಯವಲ್ಲ, ಮಾಡಿದ ಕೆಲಸ ಮಾತ್ರ ಮುಖ್ಯ. ಅದಕ್ಕೆ ಯೋಗ್ಯತೆ ಇದ್ದರೆ ಅದು ಬದುಕುತ್ತೆ, ಬಾಳುತ್ತೆ, ಬದುಕಿಸುತ್ತೆ. ಆದ್ದರಿಂದ ಗೋವಿಂದ ಪೈ ಸಂಶೋಧನಾ ಕೇಂದ್ರಕ್ಕೂ MGM ಕಾಲೇಜಿನ ಎಲ್ಲರಿಗೂ ನನ್ನ ಕೃತಜ್ಞತೆಗಳು, ಧನ್ಯವಾದಗಳು. ಈ ಪುಸ್ತಕವನ್ನು ಇದು ಪ್ರಶಸ್ತಿಗೆ ಲಾಯಕ್ಕಿದೆ ಅಂತ ಆಯ್ಕೆ ಮಾಡಿದ್ದಕ್ಕಾಗಿ ಮತ್ತು ಆಯ್ಕೆ ಸಮಿತಿಯ ಸದಸ್ಯರಿಗೂ ಕೂಡ, ಅವರು ಯಾರು ಅಂತ ಕೂಡ ನನಗೂ ಕೂಡ ಸರಿಯಾಗಿ ಪೂರ್ತಿ ಗೊತ್ತಿಲ್ಲ. ಈ ಪ್ರಶಸ್ತಿ ಇಂಥದ್ದೊಂದು ಇದೆ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ಈಗೊಂದು ಕೆಲವು ದಿನಗಳ ಹಿಂದೆ ಜಗದೀಶ್ ಶೆಟ್ಟರು ನನಗೆ ಕರೆ ಮಾಡಿ ಹೇಳುವುದರವರೆಗೆ. ಇದು ಮೊದಲನೇ ವಿಷಯ. ಎರಡನೇ ವಿಷಯ, ಡಾಕ್ಟರ್ ಶೆಟ್ಟರು ಓದುವಾಗ ನನಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಮತ್ತು ಕೇಂದ್ರ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅಂತ ಹೇಳಿದರು. ಅವರು ಅದನ್ನು ಘೋಷಣೆ ಮಾಡಿದ್ದು ಹೌದು. ನಾನು ಅವೆರಡನ್ನೂ ನಿರಾಕರಿಸಿದ್ದೇನೆ. ಒಂದನ್ನು 20 ವರ್ಷಕ್ಕೂ ಹೆಚ್ಚಿನ ಕಾಲದ ಹಿಂದೆ, ಮತ್ತೊಂದನ್ನು ಈಗೊಂದು 4-5 ವರ್ಷಗಳ ಹಿಂದೆ. ಇದು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಕಾರಣ, ನಿಜವಾಗಲೂ ಸೃಜನಶೀಲವಾಗಿರುವವರಿಗೆ, ಬದುಕಿನಲ್ಲಿ ತೊಡಗಿಸಿಕೊಂಡಿರುವವರಿಗೆ ಬಹುಮಾನದ ಕಾಳಜಿ ಇರುವುದಿಲ್ಲ. ನನಗಂತೂ ಇಲ್ಲ, ಹಾಪಿ ಇಲ್ಲ. ಆಗಲೇ ಹೇಳಿದಾಗ ನನಗೆ ಈ ಪ್ರಶಸ್ತಿ ಇದೆ ಅಂತ ಕೂಡ ಗೊತ್ತಿರಲಿಲ್ಲ. ಆದರೆ ಯಾರ ಹೆಸರಿನಲ್ಲಿ ಒಂದು ಸಣ್ಣದೊಂದು ಗುರುತು ಇದೆ, ಇಂಥವರ ಹೆಸರಿನಲ್ಲಿ ಕೊಡ್ತಿದ್ದಾರೆ ಎನ್ನುವಾಗ ಒಂದು ಧನ್ಯತಾ ಭಾವ ಮೂಡುತ್ತೆ. ಅಂಥ ಧನ್ಯತಾ ಭಾವ ಉಂಟು ಮಾಡುವಂತಹ ಕೆಲವು ಬಗೆಯ ಈ ಥರದ ಪುರಸ್ಕಾರಗಳನ್ನ ನಾನು ತಗೊಂಡಿದ್ದೇನೆ. ಪೂತಿನ ಅವರ ಹೆಸರಿಂದು, BV ಕಾರಂತರ ಹೆಸರಿಂದು. ಅದು ಯಾಕೆ ಅಂತ ಹೇಳಿದ್ರೆ, ಕಾರಂತರ ನನ್ನ ಗುರುಗಳು. ಪೂತಿನ ಕನ್ನಡದ ಬಹಳ ದೊಡ್ಡ ಮನಸ್ಸು, ಬಹಳ ದೊಡ್ಡ ಕವಿ. ಅಪಚಾರ ಆಗ್ತದೆ, ಹಾಗಾಗಿ ಅದನ್ನು ತೆಗೆದುಕೊಂಡೆ. ಹಾಗೆಯೇ ಗೋವಿಂದ ಪೈ ಸಂಶೋಧನಾ ಕೇಂದ್ರ, ಅದರ ಹೆಸರು ಗೋವಿಂದ ಪೈ, ಕನ್ನಡದ ಆದಿಕವಿಗಳಲ್ಲೊಬ್ಬರು. ನನಗೆ ಬಹಳ ಪ್ರಿಯವಾದ ಗೊಲ್ಗೋಥಾ ಮತ್ತು ವೈಶಾಖಿ ಎಂಬ ನೀಳ್ಗವಿತೆಗಳನ್ನು ಬರೆದ ಬಹಳ ದೊಡ್ಡವರು, ದೊಡ್ಡ ಸಂಶೋಧಕರು. ಗೋವಿಂದ ಪೈ ಕೇಂದ್ರವೇ ಅವರ ಸಂಶೋಧನೆಯ ಸಂಪುಟವನ್ನು, ದೊಡ್ಡ ಒಂದು ಸಂಪುಟ ತಂದಿದೆ. ಈಚೆಗೆ ಅದನ್ನು 2 ಸಂಪುಟಗಳಾಗಿ ವಿಂಗಡಿಸಿ ಅದನ್ನು ಮತ್ತೆ ಪ್ರಕಟಿಸಿದೆ. ಅಂಥ ಒಬ್ಬರ ಹೆಸರು ಇರುವಂಥ ಸಂಸ್ಥೆ. ಜೊತೆಗೆ ನಾನು ಬಹಳ ಗೌರವಿಸುವ ಇನಾಮದಾರವರು, ಅವರು ಇಬ್ಬರ ಹೆಸರು ಲಗತ್ತಾಗಿರುವಂಥ, ಮತ್ತು ನಾನು ಈ ಯಾವ ವೇದಿಕೆಯ ಮೇಲೆ ಅನೇಕ ಬಾರಿ ಬಂದು ನಾಟಕಗಳನ್ನು ನಾನು ನಿರ್ದೇಶನ ಮಾಡಿದ ನಾಟಕಗಳು
ಇಲ್ಲಿ ಇವುಗಳನ್ನು ಆಡಲಾಗಿದೆ. ಇಲ್ಲಿ ನೀನಾಸಂ ರಂಗಾಯಣ ಸಂಸ್ಥೆಗಳಿಂದ, ಸಮುದಾಯದಿಂದ. ಅಂಥ ಒಂದು ಕಾಲೇಜಿನಲ್ಲಿ ಇದೊಂದು, ಆ ಕಾಲೇಜ್ ಒಂದು ಕೊಡ್ತಾ ಇದೆ ಮತ್ತು ಅದರ ಆ ಸಮುಚ್ಚಯ ಒಂದು ಕೊಡ್ತಾ ಇದೆ ಮತ್ತು ಅಲ್ಲಿ ಇದಾಗ್ತಿದೆ ಎನ್ನುವಾಗ ನಾನು ಇದನ್ನು ಕೃತಜ್ಞತೆಯಿಂದ ಸ್ವೀಕರಿಸಲೇಬೇಕು ಅಂಥೇಳಿ ನಾನು ತಗೊಂಡಿದ್ದೇನೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ದೇರ್ಲಾ ಅವರು ಮಾತನಾಡುವಾಗ ಬಹಳ ಚೆನ್ನಾಗಿ ಮಾತನಾಡಿದರು. ಪರಿಸರವನ್ನು ಕುರಿತು ಮಾತನಾಡ್ತಾ ಅನೇಕ ವಿಷಯಗಳನ್ನು ಹೇಳಿದರು. ಬಹಳ ಮುಖ್ಯವಾಗಿ ನನಗೊಂದು ಅನಿಸುತ್ತೆ, ಪರಿಸರ ಅನ್ನುವಂಥದ್ದು ಸಮಾಜವಾದಿ ಪ್ರಜ್ಞೆಯಿಂದ ಮೂಡಿದಾಗ ಮಾತ್ರ ಅದು ಒಂದು ಫಲವನ್ನು ನೀಡಬಹುದು. ಕೇವಲ ಫ್ಯಾಷನ್ಗಾಗಿ ಪ್ರಕೃತಿ ಅನ್ನುವಂಥದ್ದು ಒಟ್ಟು ಸಮಾಜದಿಂದ, ಸಮಾಜದ ಆಗುಹೋಗಿನಿಂದ, ಸಾಮಾಜಿಕ ಬದುಕಿನಿಂದ, ರಾಜಕೀಯದಿಂದ, ದೊಡ್ಡ ಅರ್ಥದಲ್ಲಿ ರಾಜಕೀಯ, ನಾನು ಚಿಲ್ಲರೆ ರಾಜಕೀಯವನ್ನು ಕುರಿತು ಮಾತಾಡ್ತಿಲ್ಲ, ಆ ಬಗೆಯ ರಾಜಕೀಯ ಪ್ರಜ್ಞೆ, ಸಮಾಜವಾದಿ ರಾಜಕೀಯ ಪ್ರಜ್ಞೆ ಮಾತ್ರ ಪರಿಸರವನ್ನು, ನಮ್ಮ ಈ ಲೋಕವನ್ನು ಉಳಿಸಬಲ್ಲದು, ನಮ್ಮ ಮನಸ್ಸನ್ನು ಸ್ವಚ್ಛವಾಗಿರಿಸಬಲ್ಲದು. ಅದು ಬಹಳ ಮುಖ್ಯ. ಅದನ್ನು ಬಹುಶಃ ಅವರು ಒಪ್ತಾರೆ, ಅವರು ತಲೆದೂಗ್ತಿದ್ದಾರೆ. ಇನ್ನೊಂದು ಸಣ್ಣ ಮಾತು ಹೇಳಿಬಿಡ್ತೀನಿ ಆ ಪರಿಸರದ ವಿಷಯಕ್ಕೆ. ನಾನೊಂದು ಶಿವಬಿಕ್ಕು ಅಂಥೇಳಿ ಮಂಗಳೂರಿನ ವಿಶೇಷ ಆರ್ಥಿಕ ವಲಯದ ಸುತ್ತಲೂ ಆ ಬಗೆಯ ಅದನ್ನು ಒಂದು ರೂಪಕವಾಗಿ ತೆಗೆದುಕೊಂಡು ಒಂದು ನಾಟಕ ಬರೆದೆ, ಶಿವಬಿಕ್ಕು ಅನ್ನುವ ನಾಟಕ. ಅದನ್ನು ಕುರಿತು ಹೇಳಿದ್ರು ಇಲ್ಲಿ. ಆಮೇಲೆ ನಾನು ಮಂಗಳೂರಿನ ಅಳಿಯ, ಕಳೆದ ಒಂದು 30 ವರ್ಷಕ್ಕೂ ಹೆಚ್ಚಿನಿಂದ ನನ್ನ ಮದುವೆ ಆಕೆ ಆದವರು ತೊಕ್ಕೋಟಿನವರು. ಅದನ್ನು ತುಂಬ ಒಡನಾಟ ಇದೆ. ಮತ್ತು ನಾನು ಸುಮಾರು 40 ವರ್ಷಗಳಿಂದ ಕರಾವಳಿಯ ಅನೇಕ ಸ್ನೇಹಿತರು, ಅನೇಕ ಕಡೆ ಓಡಾಡಿದ್ದೇನೆ. ನನಗೆ ತುಂಬ ಒಡನಾಟ ಇದೆ. ನಾನು ಗ್ರೆಗೋರಿ ಪತ್ರಾವು ಅಂಥೇಳಿ ಒಬ್ಬರನ್ನು ಒಕ್ಕಲೆಬ್ಬಿಸಲಾಯಿತು, ರೈತರನ್ನು, ಈಗೊಂದು 15-20 ವರ್ಷದ ಹಿಂದೆ. ಅದು ಭಯಂಕರವಾದ ವಿಡಿಯೋ. ಅದನ್ನು ಒಕ್ಕಲೆಬ್ಬಿಸ್ತಿರುವಾಗ, ಅವರ ಮನೆಯನ್ನು ಕೆಡವುವಾಗ, ಅವರ ಮರಗಳನ್ನು ಕೆಡವುವಾಗ, ಅವರ ತೋಟದ ಮರಗಳನ್ನು, ಭಯಂಕರವಾದ ವಿಡಿಯೋ. ಅವರ ವೃದ್ಧೆ ತಾಯಿ, ಅವರ ತಾಯಿ ವೃದ್ಧೆ, ಆಕೆಯೂ ಇದ್ದಾರೆ ಆ ವಿಡಿಯೋದಲ್ಲಿ. ನಾನು ನಿಜವಾಗಲೂ ಅಲುಗಾಡಿಸಿಬಿಡ್ತು ಅದು. ಆ ಬಗ್ಗೆ ಅನೇಕ ಕಥೆಗಳನ್ನು ನಾವು ಕೇಳಿದ್ದೇವೆ, ನೋಡಿದ್ದೇವೆ, ಅಂತ ಕಣ್ಣಾರೆ ಕಂಡಿದ್ದೇವೆ. ನಾನು ಗ್ರೆಗೋರಿ ಪತ್ರ ಅವರನ್ನು ಹೋಗಿ ಮಾತಾಡಿಸಿದೆ. ಅದು ಎಲ್ಲೋ ಒಂದು ಮೂಲೆಯಲ್ಲಿ ಇದ್ದರವರು, ಅವರನ್ನು ಇಲ್ಲಿಂದ ಒಕ್ಕಲೆಬ್ಬಿಸಿ ಎಲ್ಲೋ ಒಂದು ಕಡೆಗೆ ಒಗೆದು ಹಾಕಿದ್ರು. ಅವರು ಅನೇಕ ವರ್ಷಗಳ ಕಾಲ ತನ್ನ ಹಕ್ಕಿಗಾಗಿ ಹೋರಾಡಿ, ಹಕ್ಕಿಗೆ ಬೇರೆಯವರೆಲ್ಲರೂ ಮಾರಿಬಿಟ್ಟಿದ್ರು, ಸರ್ಕಾರಕ್ಕೆ ಮಣಿದು ಮತ್ತು ಆ ಕಂಪನಿಗಳಿಗೆ ಮಣಿದು ಮಾರಿಬಿಟ್ಟಿದ್ರು. ಇವರು ಹಠ ಹಿಡಿದರು. ಪಾಪ ಅವರೂ ಕಡೆ ಕೂಡ ಭಾಳ ಹೆಣ್ಣಾದರು. ನಾನು ಹೋಗುವ ಹೊತ್ತಿಗೆ ತುಂಬ ಕಹಿಯಾಗಿತ್ತು, ತುಂಬ ದುಃಖದಿಂದ. ಅವ್ರು ಹೇಳಿದರು, ನೀವು ಬಯಲುಸೀಮೆಯವರು, ನೀವು ಅಂದುಕೊಳ್ತೀರಿ ಇವುದು ಬುದ್ಧಿವಂತರ ಜಿಲ್ಲೆ ಅಂಥೇಳಿ. ಇಲ್ಲ ಸರ್, ಇದು ಬುದ್ಧಿವಂತೆಯರ ಜಿಲ್ಲೆಗಳು ಇವು. ಕಮ್ಮಿ ಬುದ್ಧಿ ಇದೆ ಸರ್. ನಮ್ಮ ಜಿಲ್ಲೆಯನ್ನು, ನಮ್ಮ ಕರಾವಳಿಯನ್ನು ನಾವೇ ಹಾಳು ಮಾಡ್ಕೊಳ್ತಿದ್ದೇವೆ, ನಮ್ಮ ಜನರನ್ನು ನಾವೇ ಹಾಳು ಮಾಡ್ಕೊಳ್ತಿದ್ದೀವಿ ಅಂಥೇಳಿ. ಬುದ್ಧಿವಂತೆ ಅಂದರೆ ಗೊತ್ತಲ್ಲ. ಅದನ್ನು ಆಡಿದರು. ನಿಜವಾಗ್ಲೂ ಕಣ್ಣಲ್ಲಿ ನೀರಿತ್ತು ಅವರಿಗೆ ಅವತ್ತು. ಈಗ ಇಲ್ಲಿ ಈ ಪುಸ್ತಕಕ್ಕೆ ಬರ್ತೇನೆ. ಮತ್ತೊಂದು ಬಹಳ ಮುಖ್ಯವಾದ ವಿಷಯ, ನಾನು ವಿಮರ್ಶಕ ಅಲ್ಲ. ಪುಸ್ತಕದ ಮೊದಲನೇ ವಾಕ್ಯದಲ್ಲೇ ಅದನ್ನು ಹೇಳಿಬಿಟ್ಟಿದ್ದೇನೆ. ನಾನು ವಿಮರ್ಶಕ ಅಲ್ಲ. ನಾನು ಮೂಲಭೂತವಾಗಿ ಕವಿ, ಲೇಖಕ, ನಾಟಕಕಾರ. ಯಾಕೆಂದ್ರೆ ನನಗೆ ನಾಟಕ ಮತ್ತು ಕಾವ್ಯ ಅನ್ನುವಂಥದ್ದು ಅಭಿನ್ನ. ಈ ಇಷ್ಟೂ ವರ್ಷಗಳಲ್ಲಿ ನಾಟಕ ಅಂದರೆ ಕಾವ್ಯವೇ, ಕಾವ್ಯೇಶು ನಾಟಕಂ ರಮ್ಯಂ. ಮತ್ತು ಕಾವ್ಯ ಅಂದರೆ ಅದರ ಅತ್ಯುತ್ಕೃಷ್ಟವಾಗಿರುವಂತಹ ರೂಪ ಅಂದರೆ ನಾಟಕ, ಬರದ ನಾಟಕ. ಮತ್ತು ಆ ಬರದ ನಾಟಕದ ಅತ್ಯುತ್ತಮ ರೂಪ ಅದು ಆಡುವ ನಾಟಕ. ಆಡುವ ನಾಟಕದಲ್ಲಿ, ಆಡುವ ನಾಟಕ ಅಂದರೆ ಯಾರು ಆಡುವಂಥದ್ದು? ನಟ. ಅಂದರೆ ಆ ನಟ ಸಾಕ್ಷಾತ್ ಶಿವೆಯರ ರೂಪ, ಪ್ರತಿರೂಪ. ಆದ್ದರಿಂದ ನಟ ನಟಿ ಅಂತ ಹೇಳಿದರೆ ಬಹಳ ಸ್ವಚ್ಛ ಮನಸ್ಸಿನ ನಟ ನಟಿ ಅದನ್ನು ಆಡಿದಾಗ ಅದು ಸಾಕ್ಷಾತ್ ಜಗದರ್ಶನ ಆಗತ್ತೆ, ಶಿವೆಯರು ಬಂದಾಗತ್ತೆ. ಆದ್ದರಿಂದ ಅದು ಮನುಷ್ಯ ಕೋಟಿಯ ಅತ್ಯುತ್ತಮ ಪ್ರತಿನಿಧಿ ಅಂತ ಹೇಳಿದ್ರೆ ಅತ್ಯುತ್ತಮವಾಗಿ ಅಭಿನಯಿಸ್ತಿರುವಂಥ ನಟ ಮತ್ತು ನಟಿ, ಮತ್ತು ಅದು ಕಾವ್ಯ. ಇದು ನಾನು ಮೊದಲಿಂದಲೂ ಇದು ನಾನು ಪಾಲಿಸಿಕೊಂಡು ಬಂದದ್ದಲ್ಲ, ಇದು ನಾನು ಬಲ್ಲ ವಿಷಯ. ಅದನ್ನು ಇದು ನಾನು ಅಸರ್ಟ್ ಮಾಡ್ತಾ ಇದ್ದೀನಿ, ಇದು ಬಲ್ಲ ವಿಷಯ ಅಂತ ಹೇಳ್ತಿದ್ದೆ. ಈಗ ಇವತ್ತಿನ ಈ ಮಾತುಕತೆಗೆ ಸಣ್ಣ ಟಿಪ್ಪಣಿಗಳು ಮಾಡ್ಕೊಂಡ್ಬಂದಿದ್ದೀನಿ, ಬೇಗ ಹೇಳ್ಬಿಡ್ತೀನಿ ಅದನ್ನು. ಇದಕ್ಕೆ ನಾನು ಒಂದು ಶೀರ್ಷಿಕೆಯನ್ನು ಕೊಟ್ಟುಕೊಂಡಿದ್ದೇನೆ, ಬೆತ್ಲೆಹೆಮ್ ಮತ್ತು ರಾಕ್ಷಸ ಮೃಗ ಅಂತ. ಬೆತ್ಲೆಹೆಮ್ ಮತ್ತು ರಾಕ್ಷಸ ಮೃಗ. ಏನು ಬೆತ್ಲೆಹೆಮ್ ಅಂದರೆ? ಮೊನ್ನೆ ಅಷ್ಟೇ 5 ದಿನದ ಹಿಂದೆ ಶುಭ ಶುಕ್ರವಾರ ಬಂದು ಹೋಗಿದೆ, ಗುಡ್ ಫ್ರೈಡೇ. ಪ್ರಭು ಯೇಸು ಕ್ರಿಸ್ತ ತನ್ನನ್ನು ತಾನು ಬಲಿದಾನ ಕೊಟ್ಟುಕೊಂಡ ದಿನ ಅದು. ಆತನನ್ನು ಬಲಿ ಹಾಕಿದ ದಿನ, ಆತ ತೀರಿಕೊಂಡ ದಿನ. ಅದಾದ ನಂತರ 2 ದಿನಗಳ ನಂತರ ಏಪ್ರಿಲ್ 20ನೇ ತಾರೀಕು ಈಸ್ಟರ್ ಹಬ್ಬದ ದಿನ.
ಯೇಸುವಿನ ಪುನರುತ್ಥಾನವಾಗಿದೆ ಅಂತ ನಂಬಲಾಗಿರುವ ದಿನ, ಹಾಗಂತ ಪ್ರತೀತಿ ಇರುವ ದಿನ. ಆ ದಯಾಳು ಕರುಣೆಯೇ ಮೈವೆತ್ತಂಥ ಆ ಯೇಸು ಪ್ರಭುವು, ಪ್ರೇಮವೇ ಮೈವೆತ್ತಂಥ ಆ ಯೇಸು ಪ್ರಭುವು ಹುಟ್ಟಿದ್ದು ಬೆತ್ಲೆಹೆಮ್ ಅನ್ನುವ ಸಣ್ಣ ಊರಿನಲ್ಲಿ. ಆತ ತೀರಿಕೊಂಡಿದ್ದು ಆ ಬೆತ್ಲೆಹೇಮ್ ಪಕ್ಕವೇ, ಹೆಚ್ಚು ಕಮ್ಮಿ ಅದರ ಭಾಗವೇ ಆಗಿರುವ ಜೆರೂಸಲೆಂನಲ್ಲಿ ಗೊಲ್ಗೊಥಾ ಅಂತ ಒಂದು ಗುಡ್ಡ ಇದೆ. ಆ ಗುಡ್ಡದ ಮೇಲೆ ಆತನನ್ನು ಕಳ್ಳರಿಬ್ಬರ ಜೊತೆಗೆ ಗಲ್ಲಿಗೇರಿಸಲಾಯಿತು. ಗೋವಿಂದ ಪೈಗಳು ಗೊಲ್ಗೊಥಾ ನೀಳ್ಗವಿತೆಯನ್ನು ಬರೆದದ್ದು ಯೇಸುವಿನ ಆ ಕಡೆಯ ಕ್ಷಣಗಳನ್ನು, ಆ ಕಡೆಯ ದಿನವನ್ನು ನೆನೆದು ಅದನ್ನು ಕಥಿಸುತ್ತಾ, ಅದರ ಜೊತೆಗೆ ಒಂದು ಜೋಡಿ ಕಾವ್ಯವಾಗಿ ಅವರು ಬುದ್ಧ ತೀರಿಕೊಂಡ ದಿನವನ್ನು, ವೈಶಾಖ ಪೌರ್ಣಮಿಯ ದಿನ, ನಾವು ಅದನ್ನು ಬುದ್ಧ ಆವತ್ತಿನ ದಿನ ತೀರಿಕೊಂಡದ್ದು. ಆ ಎರಡೂ ಕವಿತೆಗಳು ಕನ್ನಡದಲ್ಲಿ ಸುವಿಖ್ಯಾತವಾದವು, ನೀವೆಲ್ಲರೂ ಓದಬೇಕಾದವು. ಈಗ ಈ ಬೆತ್ಲೆಹೆಮ್ ಮತ್ತು ಜೆರೂಸಲೇಮ್ ಎರಡೂ ಇದ್ದದ್ದು ಪುರಾತನ ಪ್ಯಾಲೆಸ್ತೈನ್ನಲ್ಲಿ, ಇಸ್ರೇಲ್ನಲ್ಲಿ. ಆ ಜಾಗಗಳು ಇವತ್ತಿಗೂ ಇವೆ. ಪ್ಯಾಲೆಸ್ತೈನ್, ಗಾಜಾ, ಪ್ಯಾಲೆಸ್ತೀನಿಯರು. ಮತ್ತೊಮ್ಮೆ ಹೇಳ್ತೇನೆ, ಪ್ಯಾಲೆಸ್ತೈನ್, ಗಾಜಾ, ಪ್ಯಾಲೆಸ್ತೀನಿಯರು. ಆ ಜಾಗದ ಜನರಿಗೆ ಈಗ ಏನಾಗ್ತಾ ಇದೆ, ನಮ್ಮ ದೇಶವೂ ಸೇರಿದಂತೆ ಈ ಪ್ರಪಂಚ ಈಗ ಅದನ್ನು ನೋಡ್ತಾ ಏನನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ಈ ಸಭೆಯಲ್ಲಿರುವ ಯಾರಿಗೂ ಕೂಡ ವಿವರಿಸಬೇಕಾದ್ದಿಲ್ಲ, ಬಿಡಿಸಿ ಹೇಳಬೇಕಾದ್ದಿಲ್ಲ. ಹಿರಿಯರಿಗಂತೂ ವಿವರಿಸುವ ಅಗತ್ಯ ಬೀಳಕೂಡದು. ಅದಕ್ಕಾಗಿ ನಾನು ಇಂದಿನ ನಮ್ಮ ಮಾತಿಗೆ ಬೆತ್ಲೆಹೆಮ್ ಮತ್ತು ರಾಕ್ಷಸ ಮೃಗ ಅಂತ ಹೆಸರಿಟ್ಕೊಂಡಿದ್ದೇನೆ. ರಾಕ್ಷಸ ಮೃಗ ಅನ್ನೋ ಮಾತನ್ನು ಕುರಿತು. ಆ ಮಾತು ಮತ್ತು ಬೆತ್ಲೆಹೆಮ್ ಎರಡು ಐರಿಷ್ ಇಂಗ್ಲಿಷ್ ಮಹಾಕವಿ ಯೇಟ್ಸ್ನ ದಿ ಸೆಕೆಂಡ್ ಕಮಿಂಗ್ ಅನ್ನುವ ಬಹಳ ಅದ್ಭುತವಾದ ಪದ್ಯ ಇದೆ, ಲೋಕೋತ್ತರವಾದ ಪದ್ಯ ಇದು. ಆ ಪದ್ಯದಲ್ಲಿ ಈ ಮಾತು ಬರ್ತದೆ, ಇದರ ಪ್ರಸ್ತಾವ ಇದೆ, ಬೆತ್ಲೆಹೆಮ್ನ ಪ್ರಸ್ತಾವ ಇದೆ, ಮತ್ತು ರಾಕ್ಷಸ ಮೃಗ ದಿ ಸೆಕೆಂಡ್ ಕಮಿಂಗ್ ಅನ್ನುವಂಥದ್ದು. ಅದೆಲ್ಲವನ್ನು ಕುರಿತು ನಾನು ಕಡೆಗೆ ಹೇಳ್ತೇನೆ. ಈಗ ಈ ತುಯಿತವೆಲ್ಲ ನವ್ಯದತ್ತ ಅಂಧತ್ತರ ಉಯ್ಯಾಲೆ ಎನ್ನುವ ಪುಸ್ತಕಕ್ಕೆ ಸಂದಿರುವ ಈ ಪುರಸ್ಕಾರವನ್ನು ಕುರಿತಾಗಿ ಇನಾಮ್ದಾರ್ ಪ್ರಶಸ್ತಿಯನ್ನು ಪುಸ್ತಕಕ್ಕೆ ಸಲ್ಲಿಸಿದಾಗ ನಾನು ಯಾಕೆ ಇಲ್ಲ ಅನ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ, ನನ್ನನ್ನು ಬಹಳ ಕಲಕಿದ ಒಂದು ಪುಸ್ತಕ ಇನಾಮ್ದಾರರು ಬರೆದಿದ್ದು. ಅವರು ಪ್ರಖ್ಯಾತ ವಿಮರ್ಶಕರು ಹೌದು, ಕಾದಂಬರಿಕಾರ ಹೌದು. ಚಿತ್ರಲೇಖ ಕಾದಂಬರಿನ ನಾನು ಓದಿದ್ದೇನೆ, ಬೇರೆ ಕಾದಂಬರಿಯನ್ನು ಓದಿದ್ದೇನೆ, ಅವರ ವಿಮರ್ಶೆಗಳನ್ನು ಓದಿದ್ದೇನೆ ನಾನು. ನನ್ನನ್ನು ಬಹಳ ಕಲಕಿದ್ದು 1981ರಲ್ಲಿ ಅವರು ಬರೆದ ಡಾಕ್ಟರ್ ಅಂಬೇಡ್ಕರ್ ವ್ಯಕ್ತಿ ಮತ್ತು ವಿಚಾರ ಅನ್ನುವ ಪುಸ್ತಕ 1981ರಲ್ಲಿ. ಮತ್ತು ನನಗೆ ತಿಳಿದ ಮಟ್ಟಿಗೆ ಬಹುಶಃ ಅಂಬೇಡ್ಕರರ ಪುಸ್ತಕ ಪ್ರಮಾಣದ, ಪುಸ್ತಕ ಗಾತ್ರದ ಒಂದು ವ್ಯಕ್ತಿ ಪರಿಚಯ, ಜೀವನ ಚರಿತ್ರೆ ಕನ್ನಡದಲ್ಲಿ ಮೊದಲ ಬರೆದದ್ದು VM ಇನಾಮ್ದಾರರೇ. ಅದಕ್ಕೆ ಮುಂಚೆ ಯಾರಾದರೂ ಬರೆದಿರೋ ನನಗೆ ಗೊತ್ತಿಲ್ಲ, ನಾನು ತಪ್ಪಿದ್ದರೆ ತಿದ್ದುಕೊಳ್ತೇನೆ, ಯಾರಿಗಾದರೂ ಗೊತ್ತಿದ್ದರೆ ಹೇಳಿ ದಯವಿಟ್ಟು. 1980ರಲ್ಲಿ ಬರೆದದ್ದು ಅವರು. ಆ ಪುಸ್ತಕದ ಮುನ್ನುಡಿಯಲ್ಲಿ ಅವರು ತಾವು ಅಂಬೇಡ್ಕರನ್ನು ಒಂದೇ ಒಂದು ಸಲ 1947ರಲ್ಲಿ ಮುಂಬೈಯಲ್ಲಿ ಭೇಟಿಯಾದ್ದನ್ನು ಕುರಿತು ಹೇಳ್ತಾರೆ. ಅಲ್ಲಿ ಭೇಟಿಯಾದ್ದನ್ನು ಕುರಿತು ಹೇಳಿ ಅದನ್ನು ಬಹಳ ಹೃದಯಂಗಮವಾಗಿ ಬಣ್ಣಿಸ್ತಾರೆ ಅವರು. ಅಂಬೇಡ್ಕರರು ಸಿದ್ಧಾರ್ಥ ಕಾಲೇಜ್ ಅಂತ ಒಂದು ಕಾಲೇಜನ್ನು ಶುರು ಮಾಡಿದರು. ನೀವು ನಮ್ಮ ಕಾಲೇಜಿಗೆ ಬನ್ನಿ, ಇಂಗ್ಲೀಷ್ ಮೇಸ್ಟ್ ಇವರು ಸಿಡೆನಮ್ ಕಾಲೇಜಲ್ಲಿ ಇದ್ದರು ಮುಂಬೈಯಲ್ಲಿ, ನೀವು ಬನ್ನಿ ಅಂಥೇಳಿ. ಆದರೆ ಇವರಿಗೆ ಕಾರಣಾಂತರಗಳಿಂದ ಅವರ ಆರೋಗ್ಯ ಮತ್ತು ಊರಿನಲ್ಲಿ ಬಹಳ ಸಮಸ್ಯೆಗಳಿದ್ದವು, ಅವರು ಊರಿಗೆ ವಾಪಸ್ ಹೋಗಬೇಕಾಯಿತು. ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ ಅವರು, ಗಾಂಧೀಜಿಯವರನ್ನು ಮೊದಲ ಬಾರಿಗೆ ಅಂಬೇಡ್ಕರ್ ಅವರು 1930ರಲ್ಲಿ ಭೇಟಿಯಾದಾಗ ಅವರಿಗೂ ಇರುವ ಒಂದು ವಾಗ್ವಾದ ನಡೀತದೆ. ಅದು ಬಹಳ ಇಬ್ಬರಿಗೂ ಸಮಾಧಾನ ಕೊಡುವಂತಹ ವಾಗ್ವಾದ ಆಗಿರಲಿಲ್ಲ, ಇತಿಹಾಸ ಪ್ರಸಿದ್ಧವಾಗಿರುವಂತಹ ಒಂದು ಸಂವಾದ, ವಾಗ್ವಾದ ಅವರಿಬ್ಬರ ನಡುವೆ ಆದದ್ದು ಅವರವರ ನಿಲುವುಗಳಿಂದಾಗಿ. ಆಗ ಗಾಂಧೀಜಿ, ಇಲ್ಲಪ್ಪ, ನಾವು ನೋಡಿ, ನಿಮ್ಮ ದೇಶವನ್ನು ಕುರಿತು ಯೋಚನೆ ಮಾಡು, ಕೇವಲ ನಿಮ್ಮ ದಲಿತ ಜನಾಂಗವನ್ನು ಕುರಿತು ಮಾತ್ರ ಅಲ್ಲ, ನನ್ನ ಕಾಳಜಿ ಇದು ಅಂದರೆ ಇವರು
ನನಗೆ ತಾಯಿನಾಡು ಎನ್ನುವುದೇ ಇಲ್ಲವಾಗಿದೆ, ನನಗೆ ತಾಯಿನಾಡು ಅನ್ನುವುದೇ ಇಲ್ಲವಾಗಿದೆ ಗಾಂಧಿಯವರೇ ಅಂತ ಹೇಳ್ತಾರೆ. ಅದು ಪುಟ 68ರಲ್ಲಿ ಈ ಪುಸ್ತಕದಲ್ಲಿದೆ. ಅಂದರೆ ಹಾಗೆ ಒಂದು ತಬ್ಬಲಿತನ ಅನ್ನುವಂಥದ್ದು ಕಾಡುವ ಕೋಟ್ಯಂತರ ಜನ, ಮನುಷ್ಯ ಕೋಟಿಯಲ್ಲಿ ಬಹಳ 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 ದೊಡ್ಡ ಸಂಖ್ಯೆಯ ಜನ ಅಂದಿದ್ದರೂ ಇವತ್ತು ಇನ್ನೂ ಹೆಚ್ಚು ಹೆಚ್ಚು ಜನ ಹಾಗೆ ಆಗ್ತಾ ಇದ್ದಾರೆ. ಆ ಥರದ ತಬ್ಬಲಿತನದ ಇನ್ನೊಂದು ಬಗೆಯ ಚಿತ್ರವನ್ನು ದೇರ್ಲಾ ಅವರು ಕೊಟ್ಟರು. 5 ಎಕರೆ ಗದ್ದೆಯನ್ನು ಹಾಗೆ ಮಾರಿಬಿಟ್ಟಾಗ ಆ ರೈತ ಬಂದು ಅಲ್ಲಿ ಕೂತು ಕಣ್ಣೀರು ಹರಿಸಿದ್ದು. ಪತ್ರ ಅವ್ರ ಕತೆ ಹೇಳಿದೆ. ಇವರೆಲ್ಲರೂ ತಬ್ಬಲಿಗಳೇ. ಇದೆಲ್ಲ ಬರುವುದು ಯಾಕೆ ಅಂತ ಹೇಳಿದ್ರೆ, ಮರ ನಾನಲ್ಲ, ಮರ ಬೇರೆ, ಅದನ್ನು ಕಡಿಯಬಹುದು. ಭೂಮಿಯನ್ನು ಬುಲ್ಡೋಸರ್ ಹಾಕಿ ಎತ್ತಿಬಿಡಬಹುದು. ಈ ಬಿಲ್ಡಿಂಗ್ ಮೇಲೆ ಬಾಂಬ್ ಹಾಕ್ಬೋದು, ಅವರನ್ನು ಸಾಯಿಸ್ಬೋದು, ಇವರನ್ನು ದೂರ ಇಡಬೇಕು, ಅವರನ್ನು ಮುಟ್ಟಬಾರದು. ಮತ್ತೊಂದು, ಇದು ನನ್ನ ಹತ್ರ ಬರಬಾರ್ದು, ಇದು ಅನ್ಯ, ಇದು ಪರಕೀಯ, ಇದು ದ್ವಿತೀಯ, ಎರಡನೆಯದು ಅಂತ ಅಂದುಕೊಂಡಾಗ ಈ ಸಮಸ್ಯೆಗಳು ಬರ್ತವೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಮಾತಿದೆ, ಬಹಳ ಪ್ರಿಯವಾದ ಮಾತು, ಅದು ಬಹಳ ಗಹನವಾದ ಮಾತು. ದ್ವಿತೀಯಾತ್ ವೈ ಭಯಂ ಭವತಿ, ಎರಡನೆಯದರಿಂದ ಭಯ ಉಂಟಾಗುತ್ತದೆ. ಅಂದರೆ ಭಯ ಅಂದರೆ ಅಲ್ಲಿ ಇದು ಕೂಡದು. ನಾವು ಯಾವಾಗ ಎರಡಾಗಿ ಒಡೆದುಕೊಳ್ತೀವೋ, ಎರಡು ಅಂದುಕೊಳ್ತೀವೋ, ಅಲ್ಲಿ ಬಿರುಕು ಶುರುವಾಗತ್ತೆ. ಆ ಬಿರುಕಿನ ಹಿಂದೆ ಕ್ರೌರ್ಯ ಇರುತ್ತೆ, ಕ್ರೋಧ ಇರುತ್ತೆ, ಶೋಷಣೆ ಇರುತ್ತೆ, ಮತ್ತು ಆತ್ಮವಂಚನೆ ಇರುತ್ತೆ, ಮತ್ತು ಆತ್ಮ ವಿನಾಶ ಇರ್ತದೆ. ಆದ್ದರಿಂದ ನಾನು ಯಾಕೆ ಇಷ್ಟನ್ನೆಲ್ಲ ಹೇಳಿದೆ ಅಂದರೆ, ಈ ಪುಸ್ತಕದಲ್ಲಿ ಬೇಂದ್ರೆಯವರ ಕಾವ್ಯವನ್ನು ಕುರಿತ ಜಿಜ್ಞಾಸೆ ಇದೆ. ಮುಖ್ಯವಾಗಿ ಉಯ್ಯಾಲೆ ಅನ್ನುವಂತಹ ಅವರ ಸಂಕಲನ 1938ರಲ್ಲಿ ಬಂದದ್ದು, ಲೋಕೋತ್ತರವಾದ ಸಂಕಲನ. ನಾನು ಆ ಪುಸ್ತಕದ ಆರಂಭದಲ್ಲಿ ಹೇಳಿದ್ದೇನೆ, ನನ್ನನ್ನೇನಾದರೂ ನಾಳೆ ಮಂಗಳ ಗೃಹಕ್ಕೆ ಒಂದು ರಾಕೆಟ್ನಲ್ಲಿ ಕಳಿಸಿ ನೀನು ಮತ್ತೆ ಬರಬೇಡ, ನೀನು ಹೊರಟೋಗು 10 ವರ್ಷಗಳ ಕಾಲ ಅಂತ ಹೇಳಿದರೆ, ನಾನು ಒಯ್ಯುವ 5 ಪುಸ್ತಕಗಳಲ್ಲಿ ಇದೊಂದು ಪುಸ್ತಕ ಇರ್ತದೆ. ಇದೊಂದು ಸಾಕು ನನಗೆ. ಆ ಪುಸ್ತಕದಲ್ಲಿ 31 ಅನೇಕ ಪದ್ಯಗಳಿದ್ದಾವೆ, ಬೇರೆ ಬೇರೆ ಬಗೆಯ 4 ಬಗೆಯ ಪದ್ಯಗಳಿದ್ದಾವೆ. ಅವುಗಳಲ್ಲಿ ಅಷ್ಟಷಟ್ಪದಿಗಳು, ಸಾನೆಟ್ಗಳು, 14 ಸಾಲುಗಳ ಕವನಗಳು 31 ಇದ್ದಾವೆ. ಅವು ನಿಜವಾಗಲೂ ಕನ್ನಡದ ಅತ್ಯಂತ ಸಶಕ್ತ ಕವಿತೆಗಳು. ಆ ಕವಿತೆಗಳನ್ನು ನಾನು ಇವತ್ತಿನ ನಮ್ಮ ಕನ್ನಡದ ಕವಿತೆಯ ಗತಿಸ್ಥಿತಿಗೆ, ಅಂದಿನ ಕವಿಗಳು ಹೇಗೆ ದೊಡ್ಡ ದೊಡ್ಡವರು ಕೂಡ ಹೇಗೆ ಬರೀತಾ ಇದ್ರು, ಬೇಂದ್ರೆಯವರು ಹೇಗೆ ಬರೆದ್ರು, ಏನನ್ನು ಹೇಳ್ತಾ ಇವೆ ಕವಿತೆಗಳು ಅಂತ ನೋಡಿ ನಾನು ಅನೇಕ ವರ್ಷಗಳಿಂದ ನಾನು ಮತ್ತೆ ಪಠಿಸಿ, ನಾನು ಪ್ರತಿ ಸಲ ಓದಿದಾಗಲೂ ಬೆರಗಾಗ್ತಾ ಇದ್ದೆ. ಅದನ್ನು ಕುರಿತು ನನಗೆ ಬರೆಯಬೇಕು ಅನ್ನಿಸ್ತು, ಅಂಥ ಒಂದು ಅವಕಾಶ ಒದಗಿತು. ಅದನ್ನು ವಿಸ್ತಾರವಾಗಿ ಬರೀತಾ ಹೋದೆ. ಆದರೆ ಬರ್ತಾ 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 ಆ ಪುಸ್ತಕ ಬೆಳೀತಾ ಹೋಯಿತು. ಯಾಕೆಂದರೆ ಈಗ ನಾನು ಇಲ್ಲಿವರೆಗೂ ಏನೇನನ್ನು ಮಾತನಾಡಿದ್ದೇನೋ ಅವೆಲ್ಲವೂ ಆ ಪುಸ್ತಕದೊಳಗೆ ತನ್ನಿಂದ ತಾನೇ ಬರಲಿಕ್ಕೆ ಶುರುವಾಯಿತು. ಏಕೆಂದರೆ ಬೇಂದ್ರೆಯವರ ಕವಿತೆ ಅಂತ ಅದನ್ನು ಬೇಡ್ತದೆ. ನೀವು ಜಿಜ್ಞಾಸೆಯನ್ನು ಮಾಡುವಾಗ ಕೇವಲ ಸೌಂದರ್ಯಾತ್ಮಕವಾಗಿರುವಂತಹ ವಿಶ್ಲೇಷಣೆ, ಕೇವಲ ಎಸ್ಥೆಟಿಕ್ ಆಗಿರುವಂಥ ವಿಶ್ಲೇಷಣೆ ಮಾಡ್ತಾ ಇರಲಿಕ್ಕೆ ಆಗೋದಿಲ್ಲ. ಅದು ಪ್ರಪಂಚವನ್ನು ಕುರಿತದ್ದು. ಕಡೆಗೂ ಕೂಡ ಪ್ರಪಂಚ ಮುಖ್ಯ, ಲೋಕ ಮುಖ್ಯ. ಆದ್ದರಿಂದ ಅದು ಲೋಕ ಜಿಜ್ಞಾಸೆಯಾಗಿ ಅದು ತಾನಿಂದ ತಾನೇ ಪರಿವರ್ತನೆಗೊಂಡಿತು ಆ ಆಲೋಚನೆ, ಆ ಪುಸ್ತಕ. ಆದ್ದರಿಂದಲೇ ಈ ಪುಸ್ತಕಕ್ಕೆ, ಯಾಕೆಂದರೆ ಶೀರ್ಷಿಕೆ ಉದ್ದಾಯಿತು ಅನ್ಸತ್ತಲ್ಲ, ತುಯಿತವೆಲ್ಲ ನವ್ಯದತ್ತ ಅಂದತ್ತ. ಅಂದತ್ತ ಅಂದರೆ ಅಂಬಿಕಾತನಯ ದತ್ತ ಅನ್ನುವಂಥದ್ರ ಹ್ರಸ್ವರೂಪ. ಅಂಬಿಕಾತನಯದತ್ತ ಅಂದತ್ತ. ತುಯಿತವೆಲ್ಲ ನವ್ಯದತ್ತ ಅಂದತ್ತರ ಉಯ್ಯಾಲೆ. ಅದರ ತುಯಿತ ನವ್ಯಕಾವ್ಯದತ್ತ. ಸಾಹಿತ್ಯದ ವಿದ್ಯಾರ್ಥಿಗಳಿದ್ರೆ ಗೊತ್ತಿರ್ತದೆ, ಅದು ನವ್ಯಕಾವ್ಯದತ್ತ ಇರ್ತದೆ. ಅವರು ನವ್ಯಕಾವ್ಯದ ಮುಂಗಾಣಿಕೆ ಆ ಬೇಂದ್ರೆ ಸಂಕಲನದಲ್ಲಿ ಕಾಣುತ್ತೆ ಅನ್ನುವಂಥ ಒಂದು ಇಂಗಿತಾರ್ಥ ಅಲ್ಲಿದೆ, ಅನ್ನುವ ಇಂಗಿತ. ತುಯಿತವೆಲ್ಲ ನವ್ಯದತ್ತ ಅಂದತ್ತರ ಉಯ್ಯಾಲೆ ಮತ್ತು ಅದರ ಸುತ್ತ. ಈ ಮತ್ತು ಅದರ ಸುತ್ತ ಅನ್ನುವಂಥದ್ದು ಇಂದಿನ ನಮ್ಮ ಲೋಕ, ನನ್ನನ್ನು ಕಾಡ್ತಾ ಬಂದಿರುವಂಥದ್ದು, ನಮ್ಮೆಲ್ಲರನ್ನು ಕಾಡ್ತಾ ಇರುವಂಥದ್ದು, ನಾವು ಗುರುತಿಸಬೇಕಾದದ್ದು ಮತ್ತು ನಮ್ಮನ್ನೆಲ್ಲ ಕಾಡಬೇಕಾಗಿರುವಂಥ ವಿಚಾರಗಳನ್ನು ಕುರಿತು, ಆದರೆ ಕಾವ್ಯವನ್ನೇ ಕೇಂದ್ರದಲ್ಲಿ ಇಟ್ಕೊಳ್ತಾ ನಡೆಸಿರುವಂಥ ಒಂದು ಜಿಜ್ಞಾಸೆ, ದೀರ್ಘವಾದ ಜಿಜ್ಞಾಸೆ, ಸಾಕಷ್ಟು ಸಂಕೀರ್ಣವಾಗಿರುವ ಜಿಜ್ಞಾಸೆ ಆ ಪುಸ್ತಕದಲ್ಲಿ ಇದೆ. ಆದ್ದರಿಂದ ಬೇಂದ್ರೆಯವರ ಯುವಲ ಸಂಕಲನದಲ್ಲಿ ಏನಿದೆ, ಅದು ಹೇಗಿದೆ, ಮತ್ತು ಈ ಕವಿತೆಗಳು ಬೇಂದ್ರೆಯವರ ಅಲ್ಲಿಂದ ಆಚೆಗಿನ ಕಾವ್ಯ ಪ್ರಯಾಣ ಏನಾಗಬಹುದಾಗಿತ್ತು, ಆದರೆ ಏನಾಯಿತು, ಅದು ಯಾವ ತಿರುವನ್ನು ಪಡೆದುಕೊಂಡಿತು ಅಥವಾ ಯಾವ ತಿರುವನ್ನು ತೆಗೆದುಕೊಂಡಿದೆ. ಬೇಂದ್ರೆಯವರು ಸ್ವತಃ ಯಾವ ತಿರುವನ್ನು ತೆಗೆದುಕೊಂಡು ಬಿಟ್ಟರು.
ಈ ಜಾಡನ್ನು ಮುಂದುವರೆಸದೆ ಇನ್ನೊಂದು ಜಾಡು ಶುರುವಾಯಿತು. ಅಂದರೆ ಹೇಗಾಯಿತು, ಯಾಕಾಯಿತು, ಅದು ಏನನ್ನು ಮಾಡಿಬಿಡ್ತು, ಅದು ಯಾಕಿದ್ದಿರ್ಬೋದು ಆ ತಿರುವನ್ನು ಪಡೆದದ್ದು, ಅದು ಹೇಗಿದ್ದಿರ್ಬೋದು ಅನ್ನೋದರ ಜಿಜ್ಞಾಸೆ. ಅದು ಈ ಪುಸ್ತಕದ ಒಂದು ಎಳೆ, ಒಂದು ಪಾತಳಿ. ಮತ್ತೊಂದು ಎಳೆ, ಮತ್ತೊಂದು ಪಾತಳಿ ಆವತ್ತು ಅವರು ಬರೆದ್ರಲ್ಲ, ಇವತ್ತಿನ ನಮ್ಮ ಕಾವ್ಯ ಏನಾಗಿದೆ, ನಮ್ಮ ಕವಿತೆ ಏನಾಗಿದೆ, ಏನಾಗ್ತಾ ಇದೆ, ಏನಾಗಬೇಕಾಗಿದೆ, ಇದು ಒಂದು. ಇವೆರಡಕ್ಕೂ ಅಡಿಪಾಯವಾಗಿ ಅಂದರೆ ಅಂದಿನ ಕಾವ್ಯ ಬೇಂದ್ರೆಯವರು ಏನನ್ನು ಮಾಡಿದರು ಮತ್ತು ಏನಾಗಿ ಹೋಯಿತು ಅನ್ನುವಾಗ ಅಲ್ಲಿ ಒಂದು ವಿಷಾದದ ಒಂದು ದನಿಯೂ ಇದೆ. ಮತ್ತು ಇವತ್ತಿನ ನಮ್ಮ ಕಾವ್ಯ ಇದರ ಗತಿಸ್ಥಿತಿ ಏನು ಅನ್ನುವಾಗ ಬಹಳ ವಿಷಾದದ ದನಿ ಇದೆ. ಇವೆರಡಕ್ಕೂ ಅಡಿಪಾಯವಾಗಿ ಸ್ಥಿರವಾಗಿ ಒಂದು ಚಂಚಲಶೀಲವಾಗಿರುವಂಥ ಒಂದು ಪಾತಳಿ ಇದೆ. ಅದು ನಮ್ಮ ಕಾಲ, ನಮ್ಮ ದೇಶ, ನಾವೀಗ ಏನಾಗಿದ್ದೇವೆ ಅಂಥದ್ದರ ಒಂದು ಇಣುಕನ್ನು, ಒಂದು ಝಲಕನ್ನು, ಸಾಕಷ್ಟು ದೀರ್ಘವಾದ ಬಹಳ ಒಳ್ಳೆಯ ಝಲಕನ್ನು ದೇರ್ಲ ಅವರು ನಮಗೆ ಕೊಟ್ಟಿದ್ದಾರೆ ಇಷ್ಟು ಹೊತ್ತು. ಅದು ಆ ಕಾಳಜಿಯೂ ಇಲ್ಲಿದೆ, ಅದು ಕಡೆಗೆ ಬರ್ತೀನಿ ನಾನು. ಆದ್ದರಿಂದ ಇದರಲ್ಲಿ ಕಾವ್ಯಮೀಮಾಂಸೆ ಇದೆ, ಪ್ರಾಯೋಗಿಕ ವಿಮರ್ಶೆ ಅಂದರೆ ಪ್ರಾಕ್ಟಿಕಲ್ ಕ್ರಿಟಿಸಿಸಮ್. ಒಂದು ಪದ್ಯವನ್ನು ತೆಗೆದುಕೊಂಡು ಅದರ ಸಾಲು ಪದವನ್ನು ತೆಗೆದುಕೊಂಡು ಅದರ ಛಂದಸ್ಸೇನು, ಅರ್ಥ ಏನು, ಯಾವ ಅರ್ಥವ್ಯಾಪ್ತಿಯನ್ನು ಪಡೆಯುತ್ತೆ, ಯಾವ್ಯಾವ ರೀತಿಯಲ್ಲಿ ಈ ಪದವನ್ನು ನಾವು ಉತ್ಖನನ ಮಾಡಬಹುದು, ಪದದ ಉತ್ಖನನ ಮತ್ತು ಪದ್ಯದ ಉತ್ಖನನ, ಆರ್ಕಿಯಾಲಜಿ ಮಾಡಿ ಇದನ್ನು ಹೇಗೆ ನಾವು ಅನ್ವಯಿಸಿಕೊಳ್ಳಬೇಕು, ಇದರ ಧ್ವನ್ಯಾರ್ಥಗಳೇನು, ಹಲವು ಸಾಧ್ಯತೆಗಳೇನು, ಇದು ಹುಟ್ಟುಹಾಕುವಂಥ ಅರ್ಥ ಪರಂಪರೆ ಏನು ಅಂತ ನೋಡುವಂಥದ್ದು. ಅದು ನಾವು ಪ್ರಾಯೋಗಿಕ ವಿಮರ್ಶೆ, ಇಂಗ್ಲೀಷ್ನಲ್ಲಿ ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಅಂತ ಕರೀತಾರೆ. ಅದರ ಜೊತೆಗೆ ಕಾವ್ಯಮೀಮಾಂಸೆ ಮತ್ತು ಅದಕ್ಕೆಲ್ಲದಕ್ಕೂ ಬುನಾದಿಯಾಗಿ ಅಲ್ಲಿಂದ ಹೊರಟು ಮತ್ತು ಅಲ್ಲಿಗೆ ವಾಪಸ್ ಬರ್ತಾ, ಕಾವ್ಯಕ್ಕೆ ವಾಪಸ್ ಬರ್ತಾ ಉದ್ದಕ್ಕೂ ಲೋಕಮೀಮಾಂಸೆ, ಲೋಕಜಿಜ್ಞಾಸೆ ಅನ್ನುವಂಥದ್ದು ಇದೆ. ಮತ್ತು ಇವೆಲ್ಲಕ್ಕೂ ಒಂದಕ್ಕೊಂದು ಸಂಬಂಧಪಟ್ಟಿದ್ದು, ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಸಂಬಂಧಪಟ್ಟಿರೋದು ಒಂದು ಮತ್ತೊಂದಕ್ಕೆ. ಹಾಗಾಗಿ ಬಹಳ ದೊಡ್ಡ ಮಾತು, ಇವತ್ತಿನ ಕನ್ನಡದ ಬಹಳ ದೊಡ್ಡ ಮನಸ್ಸು, ಬಹಳ ದೊಡ್ಡ ಮನುಷ್ಯ ಹೇಳಿರುವಂಥ ಮಾತು. ಚಿಕ್ಕವರಿಗೆ ಗೊತ್ತಿದ್ದಿರ್ಬೋದು, ದೊಡ್ಡವರಿಗೆ ಗೊತ್ತಿರುತ್ತೆ. ಸಂಬಂಧ ಅನ್ನೋದು ದೊಡ್ಡದು ಕನ, ಸಂಬಂಧ ಅನ್ನೋದು ದೊಡ್ಡದು ಕನ. ಯಾವಾಗಲೂ ಒಂದಕ್ಕೊಂದು ನನಗೆ ಸಂಬಂಧಪಟ್ಟಿದ್ದಲ್ಲ. ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಒಂದು ಹೀಗೆ ಬಂದು ಒಂದು ಮಾತು ಸುಳಿದು ಹೋಯಿತು. ಪಾಕಿಸ್ತಾನದವರು ಅಂದರೆ ನನ್ನ ಶತ್ರುಗಳು, ಮುಸಲ್ಮಾನರು ನನ್ನ ಶತ್ರುಗಳು, ಬಾಂಗ್ಲಾದೇಶದವರು ನನ್ನ ಶತ್ರುಗಳು, ಮತ್ತೊಬ್ಬರು ನನ್ನ ಶತ್ರುಗಳು, ಅವನು ಬೇರೆ ಜಾತಿ, ಇವ ಬೇರೆ ಜಾತಿ, ನಾನು ಈ ಜಾತಿ. ಅಲ್ಲದೆ ಸಂಬಂಧ ಇದೆ. ನನಗೆ ಸಂಬಂಧಪಟ್ಟದ್ದಲ್ಲ ಅನ್ನುವಂಥದ್ದು ಪ್ರಪಂಚದಲ್ಲಿ, ಈ ಲೋಕದಲ್ಲಿ, ಈ ವಿಶ್ವದಲ್ಲಿ ಯಾವುದೂ ಇಲ್ಲ. ಪ್ರತಿಯೊಂದು ಒಂದು ಮತ್ತೊಂದರ ಜೊತೆಗೆ ಗಾಢವಾದ ಸಂಬಂಧ ಹೊಂದಿರೋದು ಮಾತ್ರದಲ್ಲ, ಅಂತಿಮವಾಗಿ ನೋಡಿದ್ರೆ ಸತ್ವ ಒಂದೇ, ಏಕಂ ಸತ್. ಬಹಳ ಮುಖ್ಯವಾಗಿ ಅದನ್ನು ಗಮನಿಸಬೇಕು ನಾವು. ಅದೇ ಕಾರಣಕ್ಕಾಗಿ ಇಂಗ್ಲೀಷ್ ಸಾಹಿತ್ಯ ವಿದ್ಯಾರ್ಥಿಗಳು ಇದನ್ನು ತಿಳಿದುಕೊಂಡಿರಬೇಕು. E.M. ಫಾರ್ಸ್ಟರ್ ಅನ್ನುವಂತಹ ಬಹಳ ದೊಡ್ಡ ಲೇಖಕ, ಕಳೆದ ಶತಮಾನದ ಆದಿಯಲ್ಲಿ ಬಂದವ, ಬಹಳ ದೊಡ್ಡ ಲೇಖಕ, ಭಾರತದ ಜೊತೆಗೆ ಬಹಳ ದೊಡ್ಡ ನಂಟನ್ನಿಟ್ಕೊಂಡವ. ಓನ್ಲಿ ಕನೆಕ್ಟ್. ಯಾಕಪ್ಪ ಡಿಸ್ಕನೆಕ್ಟ್ ಮಾಡ್ತೀನಿ? ಪ್ಲೀಸ್ ಕನೆಕ್ಟ್ ಮಾಡಿಕೋ. ನಿನಗೆ ನೀನು ಸಿಕ್ಕೋದು ನೀನು ಕನೆಕ್ಟ್ ಮಾಡಿಕೊಂಡಾಗ ಮಾತ್ರ ಅನ್ನುವಂಥದ್ದು. ಆದ್ದರಿಂದ ಈಗ ಹಾಗಾಗಿ ಈ ಕೃತಿಯಲ್ಲಿ ಪೇಜಾವರ ಸದಾಶಿವರಾಯರು ಕನ್ನಡದ ದೊಡ್ಡ ಕವಿ, ಬರೆದದ್ದು ಒಂದೇ ಕವನ ಸಂಕಲನ. ವಿನಾಯಕ ಕೃಷ್ಣ ಗೋಕಾಕರು, ಗೋಪಾಲಕೃಷ್ಣ ಅಡಿಗರು, ಕುವೆಂಪು, ಶಿವರಾಮ ಕಾರಂತ, ಪೂತಿ ನರಸಿಂಹಾಚಾರ್ಯರು, ಸುರಂ ಎಕ್ಕುಂಡಿ, KV ತಿರುಮಲೇಶ್, GP ರಾಜರತ್ನಂ, ನಾಟಕಕಾರ ಸಂಸರು, ವಿಮರ್ಶಕರಾದ ಕೃತಕೋಟೆಯವರು ಹಾಗೂ HS ರಾಘವೇಂದ್ರರಾವ್ ಅವರು, ಮತ್ತು ಅಣ್ಣ ಬಸವ, ಅಕ್ಕ ಮಹಾದೇವಿ ಹಾಗೂ ಪ್ರಭು ಅಲ್ಲಮ, ಇವರ ಎಲ್ಲರೂ ಈ ಪುಸ್ತಕದಲ್ಲಿ ಬಂದು ಹೋಗ್ತಾರೆ. ಇವರ ಪ್ರಸ್ತಾವ ಬರ್ತಾ ಹೋಗ್ತದೆ ಮತ್ತು ಅನೇಕ ಉದಾಹರಣೆಗಳ ಸಮೇತ ಬರುತ್ತೆ. ಸಾಕಷ್ಟು ವಿಶ್ಲೇಷಣೆ ಯಾವುದರ ಜೊತೆಗೆ ಬೇಂದ್ರೆಯವರ ಉಯ್ಯಾಲೆ ಸಂಕಲನಕ್ಕೆ ಅನ್ವಯವಾಗುವ ಹಾಗೆ, ಆ ಅಷ್ಟಷಟ್ಪದಿಗಳಿಗೆ ಅನ್ವಯವಾಗುವ ಹಾಗೆ, ಹಾಗೂ ನಮ್ಮ ಈ ಲೋಕಕ್ಕೆ ಅನ್ವಯವಾಗುವ ಹಾಗೆ ನೀವು ಇವತ್ತು ನಡೆಸ್ತಿರುವಂತಹ 2025ರಲ್ಲಿ ನಡೆಸ್ತಾ ಇರುವಂಥ ಜೀವನಕ್ಕೆ ಅನ್ವಯವಾಗುವ ಹಾಗೆ. ಅದರ ಜೊತೆಗೆ 17ನೇ ಶತಮಾನದ ಇಂಗ್ಲೆಂಡಿನ ಮೆಟಫಿಸಿಕಲ್ ಕವಿಗಳು, ಇಂಗ್ಲಿಷ್ ಕವಿಗಳು, ಮುಖ್ಯವಾಗಿ ಜಾನ್ ಡನ್ ಮತ್ತು ಶೇಕ್ಸ್ಪಿಯರ್, 19ನೇ ಶತಮಾನದ ಜೆರರ್ಡ್ ಮ್ಯಾನ್ಲಿ ಹಾಪ್ಕಿನ್ಸ್ ಹಾಗೂ ಎಮಿಲಿ ಡಿಕಿನ್ಸನ್ ಅನ್ನುವಂಥ ಅಮೆರಿಕನ್ ಕವಯಿತ್ರಿ, 20ನೇ ಶತಮಾನದ ವಿಲಿಯಂ ಬಟ್ಲರ್ ಯೇಟ್ಸ್ ಹಾಗೂ T.S. ಎಲಿಯಟ್ ಮತ್ತು W.H. ಆಡೆನ್ ಎಂಬ ದೊಡ್ಡ ಕವಿಗಳು, 18ನೇ ಶತಮಾನದ ಮಹತ್ವದ ವಿಮರ್ಶಕ ಸ್ಯಾಮ್ಯುಯಲ್ ಜಾನ್ಸನ್, ಅಮೆರಿಕನ್ ಲೇಖಕ ವಿಲಿಯಂ ಫಾಕ್ನರ್, ಲ್ಯಾಟಿನ್ ಅಮೆರಿಕನ್ ಲೇಖಕ ಗೇಬ್ರಿಯಲ್ ಗಾರ್ಸಿಯಾ ಮಾರ್ಕೀಸ್, ಜರ್ಮನ್ ಪಾದ್ರಿ ಮಾರ್ಟಿನ್ ನೀಮೋಲ್ಲರ್,
ಮತ್ತು ಆತ ಫ್ಯಾಷಿಸಮನ್ನು ಕುರಿತಾಗಿ ಬರೆದ ಒಂದು ವಿಶ್ವವಿಖ್ಯಾತ ಪದ್ಯ ಫಸ್ಟ್ ದಿ ಕೇಮ್ ಅನ್ನುವಂಥದ್ದು. ರಷ್ಯನ್ ಕವಿ ಲೆವ್ ಒಜೆರೋ, ಜರ್ಮನ್ ತತ್ವಶಾಸ್ತ್ರಜ್ಞ ಫ್ರೆಡ್ರಿಕ್ ನೀಚ್ ಹಾಗೂ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಮತ್ತು ಭಾರತೀಯ ಅಪ್ರತಿಮ ಗಣಿತಜ್ಞ ಶ್ರೀನಿವಾಸ ರಾಮಾನುಜಂ ಇವರ ಹೆಸರುಗಳು, ಇವರು ಮಾಡಿದ ಕೆಲಸದ ಪ್ರಸ್ತಾವ, ಸಾಕಷ್ಟು ಗಾಢವಾಗಿರೋ ಪ್ರಸ್ತಾವ ಈ ಪುಸ್ತಕದಲ್ಲಿ ಬಂದು ಅದು ಕಾವ್ಯದ ಜೊತೆಗೆ ನಮ್ಮ ಈ ಲೋಕಮೀಮಾಂಸೆಯ ಜೊತೆಗೆ ಒಂದು ಸಂಬಂಧವನ್ನು ಹೇಗೆ ಇಟ್ಕೊಂಡಿದೆ ಎನ್ನುವುದನ್ನು ತೋರಿಸುವ ಪ್ರಯತ್ನ ಆ ಪುಸ್ತಕದಲ್ಲಿ ನಡೆದಿದೆ. ಈ ಎಲ್ಲವುದರ ಜೊತೆಗೆ ಭಾರತೀಯ ಅಭಿಜಾತ ತತ್ವ ಜಿಜ್ಞಾಸೆ, ನಾವು ಇಂಡಿಯನ್ ಫಿಲಸಾಫಿಕಲ್ ಟ್ರೆಡಿಷನ್ಸ್ ಅಂತ ಯಾವುದನ್ನು ಕರಿತೇವೆ, ಕ್ಲಾಸಿಕಲ್ ಟ್ರೆಡಿಷನ್ಸ್, ಅವುಗಳು ಕೂಡ ಬಂದು ಉದ್ದಕ್ಕೂ ಇದ್ದಾವೆ. ಮುಖ್ಯವಾಗಿ ಸಾಂಖ್ಯ ದರ್ಶನದ ಒಂದು ಪರಿಪ್ರೇಕ್ಷ್ಯದಲ್ಲಿ ಇಲ್ಲಿಯ ಕೆಲವು ವಿಷಯಗಳನ್ನು ಇಲ್ಲಿ ಅನಲೈಸ್ ಮಾಡಲಿಕ್ಕೆ ಜೊತೆಗೆ ಪ್ರಾಸಂಗಿಕವಾಗಿ ಶಂಕರ ಮತ್ತು ರಾಮಾನುಜರು ಕೂಡ ಬರ್ತಾರೆ. ಹೀಗೆ ಇವೆಲ್ಲವೂ ಒಟ್ಟಿಗೆ ಇದ್ದು ಕಟ್ಟಕಡೆಯ ಅಧ್ಯಾಯದಲ್ಲಿ ಇವತ್ತು ನಮ್ಮ ಕನ್ನಡ ಸಾಹಿತಿಗಳ ಜೀವನ ಚರಿತ್ರೆಗಳು, ನಮಗೆ ಜೀವನ ಚರಿತ್ರೆಗಳು ಹೇಗಿರಬೇಕು, ಒಬ್ಬ ಸಾಹಿತ್ಯ ಜೀವನ ಚರಿತ್ರೆಯನ್ನು, ಕವಿಯ ಜೀವನ ಚರಿತ್ರೆಯನ್ನು ಹೇಗೆ ತೆಗೆದುಕೊಳ್ಳಬೇಕು, ಹೇಗೆ ಅದನ್ನು ಬರೆಯಬೇಕು, ಹೇಗೆ ಕಾಣಬೇಕು ಕವಿಗಳನ್ನು ಅನ್ನುವ ಒಂದು ಸಾಕಷ್ಟು ಗಾಢವಾಗಿರುವಂಥ ಒಂದು ಜಿಜ್ಞಾಸೆಯಲ್ಲಿ ನಡೆದಿದೆ. ಹೀಗೆ ಹಲವು ವಿಷಯಗಳಿದ್ದಾವೆ. ಈ ಪುಸ್ತಕವನ್ನು ಇಲ್ಲಿ ಸಂಶೋಧನಾ ಕೇಂದ್ರದ ಗ್ರಂಥಪಾಲಕರಾಗಿರುವಂತಹ ವೆಂಕಟೇಶ್ ಅವರ ಬಳಿ ಇದು ಕೊಟ್ಟಿದೆ. 10 ಪ್ರತಿಗಳಿದ್ದಾವೆ. ಯಾರಿಗಾದರೂ ಆಸಕ್ತಿ ಇದ್ದರೆ ಈ ಪುಸ್ತಕಗಳನ್ನು ತೆಗೆದುಕೋಬೋದು. ಹಾಗೆಯೇ ಇಲ್ಲಿ ಕವನ ಸಂಕಲನ ಇದೆ. ನನಗೆ ನಿಜವಾಗ್ಲೂ ವಿಮರ್ಶಕ ಅಂತ ಯಾರಾದರೂ ಕರೆದಾಗ ಭಾಳ ಬೇಸರ ಆಗಿಬಿಡ್ತದೆ. ದಯವಿಟ್ಟು ನನ್ನನ್ನು ಕರಿಬೇಡಿ, ನಾನು ವಿಮರ್ಶಕ ಅಲ್ಲ. ನಾನು ಮೂಲಭೂತವಾಗಿ ಕವಿ ಮತ್ತು ರಂಗನಿರ್ದೇಶಕ. ನಾಟಕ ಮಾಡಿದಾಗಲೂ ಅದು ಕಾವ್ಯ ಅಂದುಕೊಂಡೇ ಮಾಡಿದವನು. ಹಾಗಾಗಿ ಇಲ್ಲಿ ನಾನು ಸತ್ತ ಮೇಲೆ ಎನ್ನುವಂಥ ಕವನ ಸಂಕಲನ ಇವೆರಡೂ ಅವರ ಬಳಿ ಇವೆ. ಯಾರಿಗಾದರೂ ಬೇಕು ಅನಿಸಿದರೆ ಸಂಶೋಧನಾ ಕೇಂದ್ರದಲ್ಲಿ ಈಗಲೇ ಹೋಗಿ ತೆಗೆದುಕೊಳ್ಬೋದು. ಅದು ಇವತ್ತು ಸಂಜೆವರೆಗೂ ಇರ್ತದಲ್ಲಿ. ಇನ್ನು ಕಡೆಗೆ ಬರ್ತೇನೆ. ನಾನು ಇಂಥ ಒಂದು ಸಮಾರಂಭಕ್ಕೆ ಒಪ್ಪಿಕೊಂಡದ್ದಕ್ಕೆ ಇನ್ನೊಂದು ಮುಖ್ಯ ಕಾರಣ ಇದೆ. ನನಗೆ ಕೆಲವು ವಿಷಯಗಳನ್ನು ಹೇಳಬೇಕಾಗಿತ್ತು. ಆ ವಿಷಯಗಳು ಈ ಲೋಕ ಜಿಜ್ಞಾಸೆ ವಿಷಯಗಳಿಗೆ ಬರ್ತಿದ್ದೇನೆ. ಈಗ ಭಾಳ ಚುಟುಕಾಗಿ ಮುಗಿಸಿಬಿಡ್ತೇನೆ, ವಾಪಸ್ ಬರ್ತೇನೆ. ಗಾಜಾ, ಪ್ಯಾಲೆಸ್ತೈನ್, ಇವತ್ತು ಈ ಪ್ರಪಂಚದಲ್ಲಿ ನಡೆಯುತ್ತಿರುವಂತಹ ದೊಡ್ಡ ವಿದ್ಯಮಾನ, ನಮ್ಮ ನಿಮ್ಮ ಬದುಕನ್ನು, ಈ ಪ್ರಪಂಚದ ಗತಿಯನ್ನು ನಿರ್ಧರಿಸಬಲ್ಲಂಥ ಏಕೈಕ ವಿದ್ಯಮಾನ ಒಂದಿದೆ ಅನ್ನೋದು ನೀನು ಹೇಳು ಅಂದರೆ 10 ವಿದ್ಯಮಾನಗಳಿದ್ದಾವೆ. ಆದರೆ ಒಂದು ವಿದ್ಯಮಾನವನ್ನು ತೆಗೆದು ಮುಂದೆ ನಿಲ್ಲಿಸು ಅಂದರೆ ಅದು ಗಾಜಾ, ಪ್ಯಾಲೆಸ್ತೈನ್. ಅಲ್ಲಿ ಅವರ ಮೇಲೆ ನಡೆಯುತ್ತಿರುವಂಥ ನಿರಂತರವಾದ ದಾಳಿ, ಅದು ನರಮೇಧ. ಇಂಗ್ಲೀಷ್ ದಯವಿಟ್ಟು ಈ ಪದವನ್ನು ನೆನಪಿಟ್ಕೊಳ್ಳಿ ಮಕ್ಕಳು. ಜೀನೋಸೈಡ್, GONOCIDE, ಈ ಮಾತನ್ನು ಬರೆದಿಟ್ಟುಕೊಂಡು ಹೋಗಿ ಇದರ ಅರ್ಥವೇನು ಅನ್ನೋದನ್ನು ನೀವು ಗೂಗಲ್ನಲ್ಲಿ ನೋಡಿ. ಅಲ್ಲಿ ನಿರಂತರವಾಗಿ ನರಮೇಧ ಆಗ್ತಾ ಇದೆ, ಕಗ್ಗೊಲೆ, ಸಾಮೂಹಿಕ ಕಗ್ಗೊಲೆ ಆಗ್ತಾ ಇದೆ. ಮತ್ತು ಆ ಕಗ್ಗೊಲೆಯನ್ನು ನೋಡ್ತಾ ಅವಕ್ಕೆಲ್ಲವುದಕ್ಕೂ ಕೂಡ ಪಾಶ್ಚಾತ್ಯ ಪ್ರಪಂಚದ, ಬಂಡವಾಳಶಾಹಿ ಪ್ರಪಂಚದ ಬೆಂಬಲವಿದೆ. ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಕೊಲ್ಲಿ 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 ಅಂತ ಹೇಳ್ತಿದ್ದಾರೆ. ಸುಮ್ಮನೆ ಕಾಟಾಚಾರಕ್ಕೆ ಒಂದಷ್ಟು ಹೇಳ್ತಾರೆ, ಇಲ್ಲ ಮಾಡಬೇಡಿ ಅಂತ ಹೇಳ್ತಾರೆ. ಆದರೆ ಯಾರೂ ಅದನ್ನು ನಿಲ್ಲಿಸುವುದಿಲ್ಲ. ಮತ್ತು ಅತ್ಯಂತ ದುಃಖಕರವಾದ ಸಂಗತಿ ಏನು ಅಂತ ಹೇಳಿದ್ರೆ, ನಮ್ಮ ದೇಶ ಭಾರತ ಸ್ವಾತಂತ್ರ್ಯ ಪೂರ್ವದಿಂದಲೂ ಗಾಂಧಿಯಿಂದ ಮೊದಲುಕೊಂಡು ಪ್ಯಾಲೆಸ್ತೀನಿಯರನ್ನು ಅವರ ಜಮೀನಿನ ಮೇಲೆ, ಅವರ ಜೀವನದ ಮೇಲೆ ಆಕ್ರಮಣ ನಡೆಸಿ, ಅವರನ್ನು ಹೊಡೆದೋಡಿಸಿ, ಅವರನ್ನು ಒತ್ತರಿಸಿ, ಯಾವ ಒಂದು ಇಸ್ರೇಲ್ ಅನ್ನುವಂಥ ದೇಶ ಅಲ್ಲಿ ನೆಲೆಯೂರಿದೆಯೋ ಇದು ತಪ್ಪು, ಪ್ಯಾಲೆಸ್ತೀನಿಯರ್ನ ಬೆಂಬಲ ಇದೆ, ಪ್ಯಾಲೆಸ್ತೀನಿಯರಿಗೆ ನ್ಯಾಯ ಸಿಗಬೇಕು ಅಂತ ಆವಾಗಿಂದಲೂ ಹೇಳ್ತಾ ಬಂದದ್ದು. ಮತ್ತು ಇವತ್ತಿಗೂ ಕೂಡ ನಮ್ಮ ಅಧಿಕೃತ ನೀತಿ ಅದೇ ಆಗಿದೆ. ಆದರೆ ನಿಜವಾಗಲೂ ಅದನ್ನು ಪಾಲಿಸ್ತಾ ಇಲ್ಲ. ಬರ್ತಾ ಬರ್ತಾ ಬಿಟ್ಟುಕೊಟ್ಟು ಕಳೆದ 10 ವರ್ಷಗಳಲ್ಲಿ 10-11 ವರ್ಷಗಳಲ್ಲಿ ಸಂಪೂರ್ಣ ಬಿಟ್ಟು ಹೋಗಿದೆ. ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳನ್ನು ನಮ್ಮ ದೇಶವೂ ಕೊಡ್ತಾ ಇದೆ. ಇಸ್ರೇಲ್ನ ಶಸ್ತ್ರಾಸ್ತ್ರಗಳು ನಮ್ಮ ದೇಶದಲ್ಲಿ ತಯಾರಿ ಆಗ್ತಾ ಇದೆ. ಇದು ನಾವು ನಿಜವಾಗಲೂ ನಾಚಿಕೆ ಪಟ್ಕೊಳ್ಬೇಕಾಗಂತ, ತುಂಬ ಇಂಥದ್ದನ್ನು ನಾವು ಕಂಡು ದುಃಖಿಸಬೇಕಾಗಿರುವಂಥ ಸಂಗತಿ ಇದು. ಅಂದರೆ ಉನ್ನತವಾಗಿರುವಂಥ ಮೌಲ್ಯಗಳನ್ನು ಎತ್ತಿ ಹಿಡಿತಿದ್ದಂಥ ದೇಶ ಇವತ್ತು ನಮ್ಮ ದೇಶ. ನಮ್ಮ ದೇಶ ಏನಾಗಿದೆ ಇವತ್ತು, ಇದನ್ನು ಕಾಣಬೇಕು. ಜೊತೆಗೆ ನನಗೆ ಒಂದಷ್ಟು ಹೆಸರುಗಳು ಓದ್ತೇನೆ. ನಮ್ಮ ದೇಶದಲ್ಲಿ ಈಗ ಯಾವ ಬಗೆಯ ಸತ್ಯಗಳನ್ನು ನಾನು ಮುಂದಿಡ್ತಿದ್ದೀನೋ ಈ ಸತ್ಯಗಳನ್ನು ಅತ್ಯಂತ ಸಾತ್ವಿಕವಾಗಿ ಸಂವಿಧಾನದ ಪ್ರತಿಯನ್ನು ಕೈಯಲ್ಲಿ ಹಿಡಿದು
ಹೇಳುವಂಥ ಸಂವಿಧಾನಬದ್ಧರಾಗಿ ಸಂಪೂರ್ಣ ಶಾಂತಿಯುತವಾಗಿ ಪ್ರತಿಭಟಿಸಿರುವಂಥ ಅನೇಕ ಜನರನ್ನು ಇವತ್ತು ಈ ದೇಶದ ನಿಜವಾದ ಧೀಮಂತರು ಅವರನ್ನು ಜೈಲಿಗೆ ದೂಡಲಾಗಿದೆ. ಹೆಸರು ಹೇಳ್ತೇನೆ ನೋಡಿ, BK16, ಭೀಮಾ ಕೋರೆಗಾಂವ್ 16 ಅಂತ ಕರೀತಾರೆ ಅವರನ್ನು. ಸುರೇಂದ್ರ ಗಾಡ್ಲಿಂಗ್, ಸುಧೀರ್ ಧಾವಳೆ, ರೋಣಾ ವಿಲ್ಸನ್, ಶೋಮಾ ಸೆನ್, ಮಹೇಶ್ ರಾವುತ್, ಸುಧಾ ಭಾರದ್ವಾಜ್, ಅರುಣ್ ಫೆರೇರಿಯಾ, ಗೌತಮ್ ನವಲಖಾ, ವರ್ವರ ರಾವ್, ವೆರ್ನಾನ್ ಗೋನ್ಸಾಲ್ವಿಸ್, ಆನಂದ್ ತೇಲ್ತುಂಬಡೆ, ಹನಿ ಬಾಬು, ಸಾಗರ್ ಗೋಖಲೆ, ರಮೇಶ್ ಗಾಯ್ಚೋಡ್, ಜ್ಯೋತಿ ಜಗತಾಪ್ ಮತ್ತು 16ನೇವರು ದಿವಂಗತರಾಗಿರುವಂಥ ಫಾದರ್ ಸ್ಟ್ಯಾನ್ ಸ್ವಾಮಿ. ಅವರು ಜೈಲಿನಲ್ಲೇ ತೀರಿಕೊಂಡರು. 80 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿತ್ತು ಅವರಿಗೆ, ಕೈ ನಡುಗ್ತಾ ಇತ್ತು. ಅವರನ್ನು ಅನೇಕ ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡಿ ಅನಾರೋಗ್ಯಕ್ಕೆ ದೂಡಿ ಅವರನ್ನು ಜೈಲಲ್ಲೇ ಒಂದು ರೀತಿಯಲ್ಲಿ ನ್ಯಾಯಾಂಗ ಕೊಲೆ ಅನ್ನೋಂಥದ್ದನ್ನು ಕರಿಬೋದು. ಒಂದು ಜುಡಿಷಿಯಲ್ ಮರ್ಡರ್ ಥರ ಆಗೋಯ್ತದು. ಈ ಉಳಿದ 15 ಜನರಲ್ಲಿ ಕೆಲವರು ಈಗ ಎಷ್ಟೋ ವರ್ಷಗಳ ನಂತರ ಶತಪ್ರಯತ್ನ ಮಾಡಿ ಅವರು ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ. ಅವರನ್ನು ದೇಶದ್ರೋಹಿಗಳು, ಅಂದರೆ ಈ ದೇಶದ ನಿಜವಾದ ದೇಶಪ್ರೇಮಿಗಳು ಮತ್ತು ಧೀಮಂತರನ್ನು ದೇಶದ್ರೋಹಿಗಳು ಅಂತ ಕರೆಯಲಾಗಿದೆ. ಅಂಥ ಒಂದು ಸಮಾಜದಲ್ಲಿ, ಅಂಥ ಒಂದು ಸಮಯದಲ್ಲಿ ಬದುಕ್ತಿದ್ದೀವಿ. ಒಬ್ಬ ಕವಿಯಾಗಿ, ಒಬ್ಬ ಕಲಾವಿದನಾಗಿ ಇದನ್ನು ನಾನು ಮನಸ್ಸಿಗೆ ತಂದುಕೊಳ್ಳದೆ ಕಾವ್ಯವನ್ನು ಓದಲಿಕ್ಕಾಗೋದಿಲ್ಲ. ಕಾವ್ಯವನ್ನು ಪಾಠ ಮಾಡುವವರು, ಓದುವವರು, ಅಥವಾ ನೀವು ಝುವಾಲಜಿಯನ್ನೇ ಓದಿ ಇಂಥದ್ದನ್ನು ಮನಸ್ಸು ಇಟ್ಟುಕೊಂಡ್ರೆ ನಿಮ್ಮ ಓದು, ನೀವು ಮಾಡುವ ಕೆಲಸ ನಿಜವಾಗಲೂ ಲೋಕಕ್ಕೆ ಪ್ರಯೋಜನಕಾರಿಯಾಗ್ತದೆ. ಮತ್ತು 2020 ದೆಹಲಿಯಲ್ಲಿ ಗಲಭೆಗಳನ್ನು ಹುಟ್ಟುಹಾಕಲಾಯಿತು. ಆ ಗಲಭೆಗಳನ್ನು ಹುಟ್ಟುಹಾಕಿ ಕೆಲವರನ್ನು ಮತ್ತೆ ದೇಶದ್ರೋಹಿಗಳು ಅಂತ ಕರೆದು ಅವರನ್ನು ಜೈಲಿಗೆ ದೂಡಲಾಗಿದೆ. ಅವರ ಮೇಲೂ ಕೂಡ ದೇಶದ್ರೋಹಿಗಳನ್ನು ಆರೋಪ. ಆದರೆ ನಿಜವಾದ ಧೀಮಂತರು, ನಿಜವಾದ ದೇಶಭಕ್ತರು ಅವರೇ. ಉಮರ್ ಖಾಲಿದ್, ನಟಾಶಾ ನರ್ವಾಲ್, ದೇವಾಂಗನಾ ಕಲಿಟಾ, ಶರ್ಜೀಲ್ ಇಮಾಮ್, ಇಶ್ರತ್ ಜಹಾನ್, ಖಾಲಿದ್ ಸೈಫಿ, ಸಫೂರಾ ಜರ್ಗರ್, ಆಸಿಫ್ ಇಕ್ಬಾಲ್ ತನ್ಹಾ ಮತ್ತು ಇನ್ನೂ ಅನೇಕರು. ಇಂಥವರು ಎಷ್ಟೋ ಜನ ಇದ್ದಾರೆ. ಆದರೆ ಇವರಲ್ಲಿ ನಮಗೆ ಗೊತ್ತಿರೋರು ಪ್ರಖ್ಯಾತವಾದ ಹೆಸರುಗಳು, ಗೊತ್ತಿಲ್ಲದಿರುವಂಥ ಆದಿವಾಸಿಗಳು, ಬಡವರು, ಯಾರ ಹೆಸರು ಯಾರು ಗೊತ್ತು ಅಂಥವ್ರು ನೂರಾರು ಜನ, ಸಾವಿರಾರು ಜನ ಜೈಲಿನಲ್ಲಿದ್ದಾರೆ. ಅವರು ಅಲ್ಲೇ ಇರ್ತಾರೆ, ಅಲ್ಲೇ ಕುಡಿತಾರೆ, ಅಲ್ಲೇ ಸತ್ತು ಹೋಗ್ತಾರೆ. ಅವರ ಪರವಾಗಿ ವಾದಿಸೋರು ಯಾರು? ಅವರ ಹೆಸರುಗಳು ಪೇಪರ್ನಲ್ಲಿ ಬರೋದಿಲ್ಲ, ಮೀಡಿಯಾದಲ್ಲಿ ಬರೋದಿಲ್ಲ. ಏನಾಗಬೇಕು ಇದು ನೆನಪಿಟ್ಕೊಳ್ಳೋಣ. ಕಟ್ಟ ಕಡೆಯದಾಗಿ ಪರಿಸರವನ್ನು ಕುರಿತ ಮಾತಿಗೆ ನಾನು ಇಲ್ಲಿ ಮುಗಿಸ್ತೇನೆ. ನಾವು ವಸಾಹತು ಆಡಳಿತಕ್ಕೆ 200 ವರ್ಷಗಳ ಕಾಲ ಸಿಕ್ಕು ನರಳಿದ ದೇಶ. ಈಗ ಕೆಲವರು ಹೇಳ್ತಿರೋ ಹಾಗೆ 1000 ವರ್ಷದಿಂದ ಅಲ್ಲ, ಖಂಡಿತ ಅಲ್ಲ. ವಸಾಹತು ದೇಶ ಅಂತ ಹೇಳಿದ್ರೆ ಇಲ್ಲಿ ಬಂದು ತಳವೂರಿ ತಮ್ಮ ದೇಶಕ್ಕೆ ಇಲ್ಲಿಯ ಆಸ್ತಿಯನ್ನು ದೋಚಿಕೊಂಡು ಹೋಗುವಂಥದ್ದು. ಅದು ಇಂಗ್ಲೆಂಡ್ ಮಾಡಿದ್ದು. ಇಲ್ಲಿಗೆ ಬಂದು ಮೊಘಲರು ಮಾಡಲಿಲ್ಲ, ಇಲ್ಲಿಯವರು ಆಗಿಬಿಟ್ರು ಅವರು. ಆದ್ದರಿಂದ ಅದು ಅಲ್ಲ. ನಾವು ಆ ಬಗೆಯ ಒಂದು ಆಕ್ರಮಣಕಾರಿಯಾಗಿರುವಂತಹ ಅತೀವ ಶೋಷಣೆಯ ಒಂದು ವಸಾಹತುಶಾಹಿ ಬೂಟಿನ ಕೆಳಗೆ ನಲುಗಿದವರು ನಾವೇನಾಗಿದ್ದೇವೆ? ನಾವು ಕೂಡ ವಸಾಹತು ದೇಶ ಆಗಿದ್ದೇವೆ. ಅಂದರೆ ಇಂಡಿಯಾ ಇಸ್ ಅ ಕೊಲೋನಿಯಲ್ ಪವರ್. ನಾವು ದುಃಖ ಪಡಬೇಕಾಗಿರೋ ವಿಷಯ ಅದು, ನೆನೆದು ದುಃಖ ಪಡಬೇಕಾಗಿರೋ ವಿಷಯ. ಯಾಕೆ ಅಂತ ಹೇಳಿದ್ರೆ, ನಾವೆಲ್ಲರೂ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಬಗ್ಗೆ ಕೇಳಿದ್ದೇವೆ. ಅಲ್ಲಿ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಅಂತ ಒಂದಿದೆ, ಗ್ರೇಟ್ ನಿಕೋಬಾರ್ ದ್ವೀಪ. ಅಲ್ಲಿ ಶೋಂಪೆನ್ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ ಇದೆ. ಅಲ್ಲಿ ಇವಾಗ 70,000 ಕೋಟಿ ವೆಚ್ಚದಲ್ಲಿ ಒಂದು ದೊಡ್ಡ ಬಂದರನ್ನು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಮಾಡಬೇಕು ಅಂತ ಈ ಸರ್ಕಾರ ಹೊರಟಿದೆ. ಮತ್ತು ಅಲ್ಲಿಯ ಸಾವಿರಾರು ಎಕರೆ ಅತ್ಯಂತ ಪರಿಶುದ್ಧವಾಗಿರುವಂಥ ನಿತ್ಯ ಹರಿದ್ವರ್ಣದ ಕಾಡು, ಅದನ್ನು ಕಡಿಬೇಕು. ಅಲ್ಲಿಯ ನದಿ, ನೆಲಮೂಲ, ಜಲಮೂಲ ಎಲ್ಲವನ್ನು ತೆಗೆದುಹಾಕಿ, ಮತ್ತು ಅಲ್ಲಿಯ ಜನರು, ಅಲ್ಲಿ ಸಾವಿರಾರು ವರ್ಷಗಳಿಂದ ಇರುವಂಥ ಜನರು, ಆ ಶೋಂಪೆನ್ ಅಂತ ಬುಡಕಟ್ಟು ಜನಾಂಗ, ಅವರು ದಿಕ್ಕಾಪಾಲಾಗ್ತಾರೆ, ತಬ್ಬಗ್ಲಿಲಾಗ್ತಾರೆ. ಅವ್ರಿಗೆ ಏನು ಬೇಕಾದರೂ ಆಗಲಿ, ಆದರೆ ನಮಗೆ ಇದು ಬೇಕು, ಇದು ಒಂದು ವ್ಯಾಪಾರ ಕೇಂದ್ರವಾಗಬೇಕು ಅಂತ ಈ ಸರ್ಕಾರ ಹೊರಟಿದೆ. ಇದು ದೇಶದ ಗಮನಕ್ಕೆ ಬಂದಿಲ್ಲ. ನಾವು ಓದ್ತಿರುವಂತಹ ಪತ್ರಿಕೆಗಳು ಬಹುತೇಕ ಇದನ್ನು ಒಂದೇ ಅಂತ ಅಕ್ಷರ ಬರೆಯುವುದಿಲ್ಲ. ಯಾವ TV ವಾಹಿನಿಯೂ ಇದನ್ನು ತೋರಿಸುವುದಿಲ್ಲ. ಇದು ಸಾರ್ವಜನಿಕರ ಅವಗಾಹನೆಗೆ ಬಂದೇ ಇಲ್ಲ. ಅಂದರೆ ಬ್ರಿಟಿಷರು ನಮಗೆ ಏನು ಮಾಡಿದರೋ, ನಾವು ಅಂಡಮಾನ್ ನಿಕೋಬಾರ್ನ ಈ ದ್ವೀಪವಾಸಿಗಳಿಗೆ, ಅಲ್ಲಿಯ ಜನರಿಗೆ, ಅಲ್ಲಿಯ ಆದಿವಾಸಿಗಳಿಗೆ ಅದನ್ನೇ ಮಾಡ್ತಿದ್ದೇವೆ. ನಮ್ಮ ದೇಶದ ಒಳಗೂ ಮಾಡ್ತಿದ್ದೇವೆ. ಇದನ್ನು ಕೂಡ ನಾವು ಗಮನಿಸಬೇಕು ಅನಿಸುತ್ತೆ.
ಆ ಕಾರಣಕ್ಕಾಗಿಯೇ ಇವಾಗ ಏನಾಗಿದೆ ಅಂದರೆ ಯೇಸುವಿನ ಪ್ರಸ್ತಾಪ ಬಂತು. ಯೇಸು ಕರುಣಾಮಯಿ, ಕರುಣೆಯ ಮೈವೆತ್ತವನು. ಕ್ರಿಶ್ಚಿಯನ್ರಲ್ಲೊಂದು ನಂಬಿಕೆ ಇದೆ, ಆ ಯೇಸು ಮತ್ತೆ ಹುಟ್ಟಿ ಬರ್ತಾನೆ, ಬಂದು ಯೇಸು ಪ್ರಭು ಕರುಣೆಯನ್ನು, ಪ್ರೇಮವನ್ನು ಈ ಪ್ರಪಂಚಕ್ಕೆ ತರ್ತಾನೆ, ಪ್ರೇಮಮಯವಾಗಿಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಇತ್ತು, ಇದೆ ಇನ್ನು. ಆದರೆ ಈ ಯೇಟ್ಸ್ ಅನ್ನುವಂಥ ಕವಿ ಬರೀತಾನೆ, ಅದು ಫ್ಯಾಷಿಸಮ್ನ ಕಾಲ, 1939ರಲ್ಲಿ ಏನು ಬರೀತಾನೆ ಅಂದರೆ, ಯೇಸು ಬರ್ತಾನೆ ಅಂದ್ಕೊಂಡಿದ್ವಿ, ಆದರೆ ಯಾವ ರಾಕ್ಷಸ ಮೃಗವದು ಅಂತೂ ಬಂತು ತನ್ನ ಕಾಲ ಎಂದು ನುಗುಳುತ್ತಿದೆ ಬೆತ್ಲೆಹೇಮಿನತ್ತ ಈಗ ಹುಟ್ಟಲೆಂದು. ದೇವಪುರುಷ ಕರುಣಾಮಯಿ ಬರ್ತಾನೆ ಅಂದ್ಕೊಂಡಿದ್ದೆ, ಯಾವ ರಾಕ್ಷಸ ಮೃಗ ಎದ್ದು ಬರ್ತಾ ಇದೆ ಬೆತ್ಲೆಹೇಮ್ಗೆ, ಜೆರೂಸಲೇಮ್ಗೆ. ಮತ್ತು ಅದನ್ನು ನಾವು ಈಗ ಕಣ್ಣಾರೆ ಕಾಣ್ತಾ ಇದ್ದೀವಿ, ಅದೇ ಪ್ಯಾಲೆಸ್ಟೈನ್, ಅದೇ ಇಸ್ರೇಲ್ನಲ್ಲಿ. ಅದಕ್ಕಾಗಿ ಹೇಳಿದ್ದು, ಒಂದು ಪದ್ಯ ಓದ್ಬೋದಾ? ಒಂದು ಪದ್ಯ ಓದ್ಬಿಡ್ತೇನೆ. ಇದನ್ನು ಹೇಳುವಂಥ ಮತ್ತು ತಬ್ಬಲಿಗಳು ಪ್ರಪಂಚದಾದ್ಯಂತ ವಲಸೆ ಎನ್ನುವಂಥದ್ದು ಬಹಳ ದೊಡ್ಡ ಒಂದು ವಿದ್ಯಮಾನವಾಗಿದೆ. ದಿಕ್ಕೆಟ್ಟು ಜನ ಬರ್ತಾರೆ. ಈಗ ಬೆಂಗಳೂರು, ಮೈಸೂರು, ಮಂಗಳೂರು, ಉಡುಪಿ, ನೀವು ಎಲ್ಲಿ ನೋಡಿ ಬಿಹಾರದ ಜನ, ನೇಪಾಳದ ಜನ, ಅಸ್ಸಾಂನ ಜನ, ಬಾಂಗ್ಲಾದೇಶದವರು, ಹೆಸರು ಹೇಳಿಕೊಳ್ಳಿ ಬರೋದಿಲ್ಲ, ಪಾಪ ಬಡವರು, ಕಡು ಬಡವರು ಅವರು. ಇನ್ನು ಎಲ್ಲೆಲ್ಲಿಂದಲೋ 2000 ಕಿಲೋಮೀಟರ್ ಆಚೆಯಿಂದ ಬಂದು ಕೂಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಯಾಕೆ ಬರ್ತಾರೆ ಅವರು? ಅವರ ಜಾಗದಲ್ಲಿ ಅವರು ಮರ್ಯಾದಸ್ಥರಾಗಿ, ಅವರು ಒಂದಷ್ಟು ಜೀವನಕ್ಕೆ ಸಾಕಾಗುವಷ್ಟು ಪಡೆದುಕೊಂಡು ಬದುಕುವಂಥ ಒಂದು ವ್ಯವಸ್ಥೆ ಇಲ್ಲವಾಗಿದೆ ನಮ್ಮ ದೇಶದಲ್ಲಿ. ಅದು ಅವರ ತಪ್ಪಲ್ಲ, ಅವರು ಇಲ್ಲಿಗೆ ಬರಬೇಕು. ನಾವು ನಿಜವಾಗ್ಲೂ ದುಃಖ ಪಡಬೇಕು, ಅವರಿಗೆ ನಾವು ಇಂಥ ಒಂದು ಸ್ಥಿತಿ ಬರೋ ಹಾಗೆ ಮಾಡಿದವಲ್ಲ ಅಂತ. ಎಲ್ಲ ದಿಕ್ಕೆಟ್ಟು ದಬ್ಬಲಿದಾಗ್ತಾರಲ್ಲ, ಅದನ್ನು ಮನಸ್ಸಲ್ಲಿಟ್ಕೊಂಡು ಒಂದು ಪದ್ಯ ಆ ಥರದ್ದು. ನಮ್ಮ ಸಂಸಾರ, ಪ್ಯಾಲೆಸ್ತೈನ್ನ ಜನ ಈಗ ಹಾಗೆ ಆಗಿದ್ದಾರೆ, ಸ್ವೀಡನ್ನ ಜನ ಹಾಗೆ ಆಗಿದ್ದಾರೆ, ಸಿರಿಯಾದ ಜನ ಹಾಗೆ ಆಗಿದ್ದಾರೆ, ಅಮೆರಿಕಾದಿಂದ ಈಗ ಹೊರ ದೂಡ್ತಿದ್ದಾನಲ್ಲ ಟ್ರಂಪ್ ಮಹಾಶಯ, ಸಾವಿರಾರು ಜನರನ್ನು ಗೋಡೆ ಕಟ್ಟಿ ಅವರು ಹಾಗೆ ಆಗಿದ್ದಾರೆ. ಲ್ಯಾಟಿನ್ ಅಮೆರಿಕ, ಆಫ್ರಿಕಾದ ಜನ ಹೀಗೆ ಆಗಿದ್ದಾರೆ. ನಮ್ಮ ಸಂಸಾರ, ಆ ಜನರ ಮನಸ್ಸು ಹೇಗಿರಬೇಕು? ಯಾಕಿಲ್ಲಿ, ಇನ್ನು ಯಾಕಿಲ್ಲಿ ಮುಸಿನಗುತ ಮುಸುಡಿ ಮೇಲೆ ಧಡಕ್ಕ ಬಾಗಿಲುಗಳು ಒಂದೊಂದೇ ಮುಚ್ಚಿಕೊಳ್ಳುವಾಗ, ಪೌಳಿಯೊಳ ಮರವು ಒಣದೊರಗು ಕೊರಡಾಗಿ ನಡುನೆತ್ತಿಗೆ ಗುರಿಯಿಟ್ಟು ಮುರಿದು ಬೀಳುವಾಗ, ಯಾಕಿಲ್ಲಿ, ಇನ್ನು ಯಾಕಿಲ್ಲಿ ಕಾವಬಾನು ಆಕಳಿಸಿ ಕುಲುಮೆ ಕಣ್ಣ ಬಿಡುವಾಗ, ಸಟೆಯ ರಾಟೆ ಸುತ್ತಿ ದಿಟದ ತೋಡು ಸೇದು ಹೋಗಿ ಠೇಂಕಾರದ ಕೊಡವು ತುಳುಕಿ ಟಿವಿಯಿಂದ ಮೆರೆಯುವಾಗ, ತೊಟ್ಟು ನೀರಿಗಾಗಿ ಅವಡುಗಚ್ಚಿ ತಡಕುತ ಪರದಾಡುವ ಪಡಿಪಾಟಲು ಇಲ್ಲಿ ಅಸಲಿಗೊದಗಿದಾಗ, ಯಾಕಿಲ್ಲಿ, ಇನ್ನು ಯಾಕಿಲ್ಲಿ ವರತೆ ಕರುಳು ಬಂಜೆಯಾಗಿ ಬಾವಿ ಗೋರಿಯಾದಾಗ, ನಂಟ ನರಿವ ಕಣ್ಣೆ ನೆತ್ತಿಗೇರಿ ಕರಕಲಾಗಿ ಕಗ್ಗತ್ತಲ ಇದ್ದಿಲಾಗಿ ಹಾರುಬೂದಿ ಕಿಟ್ಟವಾಗಿ ತಮಂಧದ ಲೋಳೆ ಮೈಗೆ ಕೈಗೆ ಇಡಿಯ ಬಗೆಗೆ ಒಳಗು ಹೊರಗು ಮೆತ್ತುವಾಗ, ಯಾಕಿಲ್ಲಿ, ಇನ್ನು ಯಾಕಿಲ್ಲಿ ಒಳ ಬೆಳಕು ಚಟ್ಟವೇರಿ ಸುಡುಗಾಡಿಗೆ ಹೊರಟಾಗ, ನೀ ಅಲ್ಲ ಹಾಡಿಗೆ ನಾನಲ್ಲ, ನಾ ಇರುವೆ ನೀ ಇಲ್ಲ, ನನ್ನದೇ ಎಲ್ಲ, ನೀ ನಾ ಸಂಸರಿಕರಲ್ಲ, ಸಮಾನತೆ ಸಲ್ಲ, ಕಾವಂದ ಹೀಗೆಂದು ಉನ್ನರಿಸುವಾಗ, ಯಾಕಿಲ್ಲಿ, ಇನ್ನು ಯಾಕಿಲ್ಲಿ ನೆಲೆ ತಾನು ಹಾಡೂ ತಾನೆಂದಟಮಟಿಸುವಾಗ, ಒಡನಾಟ ಒಡಕಾಗಿ ಸಮರಸ ವಿರಸವಾಗಿ ತುಡಿತವೇ ಕುಣಿತವಾಗಿ ಭಣಿತ ಬರಡಾದಾಗ, ಕರುಳ ಕರೆಯ ಮೆಟ್ಟಿ ಮಾತು ಸೇಡೈಸುವಾಗ, ಬೀಗ ಬಿದ್ದು ಬಾಯಿಗೆ ಹಾಡೆ ಹೊರಡದಾದಾಗ, ಯಾಕಿಲ್ಲಿ, ಇನ್ನು ಯಾಕಿಲ್ಲಿ ಓಜೆಬಾದಿ ಲೆಕ್ಕಿಗರು ದಿಟದ ಹಾಡ ಹಳಿವಾಗ, ಸೂರಿಲ್ಲ ಬೆಳಕಿಲ್ಲ ನೆರಳಿಲ್ಲ ನೀರು ಗಾಳಿ ಉಸಿರಿಲ್ಲ, ಇಲ್ಲಿ ಕರುಳ ಕರೆ ಮೊದಲೇ ಇಲ್ಲ, ಹಸು ಉಳಿಯೇ ಕರುಳು ಒಲಿದಂತೆ ಹಾಡಲು ನಡೆಯುವುದೆನ್ನೆಲ್ಲಿಗೆ, ಎಲ್ಲಿಗೆ ದ್ವಿತೀಯಾತ್ ವೈ ಭಯಂ ಭವತಿ ಏಕಂ ಸತ್. ನಮಸ್ಕಾರ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.